ಜಗದ್ಗುರು ಶಿವಾನಂದದವರು ನಮಸ್ಕರಿಸಿ, ಪರಮ ಪೂಜ್ಯ ಗುರುದೇವ ಆತ್ಮಾನಂದದವರು ನಮಸ್ಕರಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ನಿರಂಜನ ಅಪ್ಪರಿಗೆ ನಮಸ್ಕರಿಸಿ, ತತ್ಸ್ವರೂಪ ಹಾಗೂ ಸನ್ನಿಧಾನದಲ್ಲಿರ್ತಕ್ಕಂಥ ಪೂಜ್ಯರಾದ ಸದ್ಗುರು ಸಮರ್ಥ ಶಿವಾನಂದ ಅಪ್ಪರ ಪಾದಗಳಿಗೆ ನಮಸ್ಕರಿಸಿ, ಬಸವರಾಜ ಅಪ್ಪರ ಪಾದಗಳಿಗೆ ನಮಸ್ಕರಿಸಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆಧ್ಯಾತ್ಮ ಬಂಧುಗಳಾದ ಎಲ್ಲರಿಗೂ ನಮಸ್ಕಾರ. ಶ್ರೀಮನ್ ನಿಜಗುಣ ಶಿವಗಳ ಪರಮಾಣು ಬೋಧೆ 4ನೇ ಸಂಧಿ ನಿನ್ನಿನ ದಿವಸ 19ನೇ ಸೂತ್ರದೊಳಗೆ ಹೇಳಿದೆ. ಯೋಗೀಶ್ವರಂಗೆ ಪ್ರಾರಬ್ಧ ಭೋಗ ವ್ಯವಹಾರದ ಬಗ್ಗೆ ನಿರಾಕರಣೆ. ಇವತ್ತು ಹೇಳ್ತಾ 10ನೇ ಸೂತ್ರ, ತನು ಮೊದಲಾದ ತೋರಿಕೆ ತಮ್ಮ ಕಾರ್ಯಗಳನ್ನು ಮಾಡದಿರೇ ಕೆಟ್ಟುದಲ್ಲವೇ? ತನು ಮೊದಲಾದ ತೋರಿಕೆ ತಮ್ಮ ಕಾರ್ಯಗಳನ್ನು ಮಾಡದಿರೇ ಕೆಟ್ಟುದಲ್ಲವೇ? ಖುಷಿಯಾಗಿ ಕಣ್ಣೊಳಗೆ ನಿಂತು ಸಂಪ್ರೀತಿಯನ್ನು ಎಸಗಲು ಅರಿಯದಿರ್ಪಕಥದಿಂದ ಬಿಸುರುಹದಳ ನೇತ್ರೆ ವಿಷಯಾಳಿಗಳಿಗೆ ಭಾವಿಸಿ ನೋಡಲದ್ದು ಲಯವಲ್ಲವೇ? ತನು ಕೃಷತ್ವಾದಿಗಳಿಂದೇ ತಾನೆನಿಸಿ ಮುನ್ನಿನ ಪರಿಯೋ ತೋರದು, ಅದರಿಂದ ತನುವಿಗೆ ಲಯವದು. ತಾನೇ ಸಂಶಯವಾದ ತನು ಮಧ್ಯ ನೀನದನ್ನು ಅರಿಯುವುದು. ನಡೆ ನುಡಿ ಮೊದಲನೆಪೆಡೆ ಮೊದಲನೆಪೆಡೆಯೋ ಆ ವ್ಯವಹಾರ ದೊಡೆತನವನ್ನು ತನ್ನದೆನಿಸುವ ತೊಡಕನ್ನೊಮ್ಮೆಯೂ ಮಾಡದಿರುವುದರಿಂದವೇ ಚೆಲುವ ಮಡದಿ ಕರ್ಮೇಂದ್ರಿಯ ಲಯವುದು. ಅನೃತವು ಈ ತ್ರೈಲೋಕ್ಯದೊಳಗೆ ಭೇದಜ್ಞಾನವನ್ನು ತನ್ನೊಳಗೆ ಎಸಗಲು ಅರಿಯವಾಗಿ ಮನದನ್ನೇ ಮೈತ್ರೇಯಿ ಬುದ್ಧೀಂದ್ರಿಯವೆನಿಸುವ 5ರ ಲಯವದು ತಾನೇ. ತನುವೋ ಜೀವನೋ ಪರಾತ್ಮನೋ ತಾನಾರೆಂಬುದೊಂದನ್ನು ಇನಿಸಿಲ್ಲದೆ ತಾನೇ ಪರಾತ್ಮನು ಎನೆ ಮನೋಲಯವದು. ತಾನೇ ಪರಾತ್ಮ ಭಾವನೆ ಅಳವಟ್ಟು ಮಾನಿನಿರನ್ನೇ. ಮನದ ಸಂದೇಹವು ಎಳೆನಿಕ್ಕಿಲ್ಲದ ಆನೆ ಚಿದ್ಘನ ರೂಪನಾದ ನಿಜಾತ್ಮನು ಎನೆ ಖುಷಿಬುದ್ಧಿ ನಿಶ್ಚಯವೆಂಬುದಿಂತಾಗಿ ಒಣಜಾಸೆ ಮತಿಲಯವದು. ನೋಡು, ತನು ಮಾನಸಾದಿಗಳೊಳಗೆ ಅಹಂಭಾವನೆ ತನಗೆ ಮುನ್ನಿನ ಓಲಿಲುದುದನು ಮುನಿಮುಖ್ಯರೆಂಬ ಅಹಂಕೃತಿ ಲಯವೆಂದು ಒಣಿತೆ ನೀನಿದನ್ನು ಇಂತು ತಿಳಿಯುವುದು. ಜೀವಾದಿ ಸಕಲ ಅಹಂಭಾವವನ್ನು ಧರಿಸಲು ಉದ್ಭಾವಿಸಲು ಅರಿಯದಿರುವುದರಿಂದ ಭಾವೆ ಕೇಳದು ಚಿತ್ತದ ಇರುವಿನ ಲಯವೆಂದು ಭಾವಿಜ್ಞರುಗಳು ಅವಧರಿಪರು. ಅಜ್ಞತೆ ಎಂಬುದು ತಜ್ಞರುಳಿಲ್ಲವೆಂತೂ ಅಜ್ಞತೆ ದೂರದ ಕರದಿಂದ ಪ್ರಾಜ್ಞರಂತೆ ಅದನ್ನೇ ಜ್ಞಾತೃತ್ವದ ಲಯವೆಂದು ಸುಜ್ಞಾನಿಗಳಿಗೆ ಬೋಧಿಸುವುದು. ದೃಶ್ಯ ಮೆರಲು ತನ್ನನ್ನು ಅದು ಮರಸುವುದು. ಇಂತು ದೃಶ್ಯಂ ಇಲ್ಲಾಗಿ ಮರಸಲಿಲ್ಲ. ದೃಶ್ಯ ವಿಲಕ್ಷಣನಿಗೆ ಮರೆಯಿಲ್ಲಾಗಿ ದೃಶ್ಯ ಮಾಯಾಲಯವದು ತಾನೇ. ತಾನುಂಟೆನಿಸುವುದು ಈ ವಿಷಯಾಳಿಯೋಳು ಉಳ್ಳೊಡೆ ತಾನು ಏನನ್ನು ಅರಿಯದ ಕಥದಿಂದ ಏನೂ ಇಲ್ಲದೆ ಅರಿಯಲಿಕ್ಕೆ ಮಾನಿನಿ ತಿಳಿಯಲು ತಾನಾತ್ಮಲಯವೆಂದು ನಿಜದಿಂದ ಯೋಗೀಶ್ವರಂಗೆ ದೇಹಾದಿ ಲಯ ಪ್ರಕಾರ ನಿರೂಪಣೆ. ಯೋಗಿ ಇವನ್ನೆಲ್ಲವನ್ನು ಹೇಗೆ ಬಿಟ್ಟಿರ್ತಾನಪ್ಪ? ದೇಹ, ಇಂದ್ರಿಯ, ಭೋಗದ ಒಡನಾಟ, ಜಗತ್ತಿನ ಸಂಪರ್ಕ ಯಾವ ರೀತಿಯಾಗಿ ಬಿಟ್ಟಿರ್ತಾನೆ ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾರೆ. ಯೋಗಿ ಆದವ ಯಾವ ರೀತಿಯಾಗಿ ಅವನು ಇರ್ತಾನೆ. ಅಲ್ಲಿ ಹಿಂದಿನ ಸೂತ್ರದೊಳಗೆ ಯೋಗಿಗೆ ಕರ್ಮದ ಯಾವ ಬಂಧನವೂ ಇಲ್ಲ ಅಂತ ಹೇಳಿದರು. ಕರ್ಮದ ಬಂಧನ ಅವಾಗಿಲ್ಲ. ಇಲ್ಲೇ ಈ ಜಗತ್ತಿನ ಒಡನಾಟದೊಳಗಿದ್ದರೂ ಕೂಡ ಅವನು ಯಾವ ರೀತಿ ಅವನ್ನ ಲಯ ಮಾಡಿಕೊಂಡಿರ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹೌದಲ್ಲ? ದೇಹ, ಈ ವಿಷಯ ವಸ್ತುಗಳು, ಈ ಸಂಪರ್ಕದಿಂದ ಅವನು ಯಾವ ರೀತಿಯಾಗಿ ತನ್ನೊಳಗ್ತಾ ಇರ್ತಾನಪ್ಪ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಯೋಗೀಶ್ವರಂಗೆ ತನು ಮೊದಲಾದ ತೋರಿಕೆ ಕಾರ್ಯಗಳನ್ನು ಮಾಡದಿರೇ ಕೆಟ್ಟುದಲ್ಲವೇ? ತನು ಮೊದಲಾದವುಗಳು ಇವು ತನ್ನ ಕಾರ್ಯಗಳನ್ನು ಮಾಡದೇ ಇದ್ದರೆ ಅವು ಕೆಟ್ಟದ್ದು ಅಲ್ಲ. ಅವು ಕೆಟ್ಟಂಗೆ ಹೌದಲ್ಲ.
ಅವು ಕಾರ್ಯವನ್ನು ಮಾಡಿದ್ರೆ ಇದು ಅವು ಕಾರ್ಯ ಮಾಡಲಿಲ್ಲ ಅಂದ್ರೆ ಇದ್ದು ಇಲ್ಲ ಹೌದಲ್ಲ. ಅವು ಕಾರ್ಯವನ್ನು ಯಾವಾಗ ಮಾಡ್ತಾವೋ ಅದ್ರೊಳಗೆ ನಾವು ಬೇರೆ ಇದನ್ನು ಮಾಡೋ ತದಾತ್ಮ ಬುದ್ಧಿ ಉಳ್ಳವರಾದ ಕಾರ್ಯ ಮಾಡ್ತೇವೆ. ಹೌದು. ಕಣ್ಣು ನೋಡಾಕತ್ತೈತೆ ಅಂದ್ರೆ ಕಣ್ಣು ನೋಡುವಂಥ ಕ್ರಿಯೆ ಒಳಗೆ ನಾನು ಅದಕ್ಕೆ ಇದ್ದೆ ಅಂದ್ರೆ, ನಾನು ಅದ್ರೊಳಗೆ ಭಾಗಿಯಾಗಿದ್ದೆ ಅಂದ್ರೆ ಅದು ಕಾರ್ಯ ಮಾಡದಂಗೆ. ಆ ಕಡೆ ಲಕ್ಷಣ ಇಲ್ಲಂದ್ರೆ ನನಗೆ ಅದು ಹೆಂಗೆ ಕಾರ್ಯ ಮಾಡ ಕೆಟ್ಟು ಇದ್ದು ಇಲ್ಲದಂಗೆ ಅವ್ರ ರೀತಿಯಾಗಿ ಅವ್ರು ಇರ್ತಾರ ಅಂತ. ಈ ತನು ಮೊದಲಾದವುಗಳು ಇಂದ್ರಿಯಗಳು ಎಲ್ಲವಕ್ಕೂ ಅವರು ಸಾಕ್ಷಿಯಾಗಿರ್ತಾರೆ. ಹೌದಲ್ಲ. ಅವು ಏನೋ ಕಾರ್ಯ ಮಾಡಿದರೂ ಕೂಡ ಅದರ ಲೇಪ ಅದಕ್ಕೆ ಅವ್ರಿಗೆ ಅಂಟೋದಿಲ್ಲ. ನೋಡ್ತಿದ್ರು ನೋಡ್ಲಾರ್ದಂಗೆ ಇರ್ತಾರೆ. ನಂದಿ ಕಣ್ಣಿಗೆ ಅವ್ರು ನೋಡ್ತಾರೆ ಅನಿಸ್ತೈತಿ. ಅದ್ರ ಕಡೆ ಲಕ್ಷಣ ಇಲ್ಲ. ಹೌದಲ್ಲ. ಅಲ್ಲೇ ಇದ್ರೂ ಕೂಡ ಅದರ ಲೇಪ ಅವರಿಗೆ ಅಂಟಿಲ್ಲ. ಇಲ್ಲ ಅದರಾಗೆ ಅಡಿಕೆ ಹಾಕೊಂತಿದ್ರು ಅದನ್ನ ಹಾಕೊಂತೇನೋ ಭಾವನೆ ತೆಗೆದ್ರೂ ಇಲ್ಲ. ಅಂದ್ರೆ ಇಲ್ಲ ಲಯ ಅಂದ್ರೆ ನಾವು ಏನು ತಿಳ್ಕೊಂಡೆವು, ಬಿಟ್ಟಿರೋದು ಅಂತ ತಿಳ್ಕೊಂಡೆವು. ಏನು ಬಿಟ್ಟಿರೋದು? ಇದನ್ನು ಎಲ್ಲವನ್ನು ಸಂಪರ್ಕ ಬಿಟ್ಟು ಎಲ್ಲೋ ಅಡವಾಗಿ ಹೋಗಿ ಇರೋದಕ್ಕೆ ಲಯ ಅಂತ ತಿಳ್ಕೊಂಡು ಹಂಗೆ ಹೇಳಿಲ್ಲ. ಅದು ಲಯ ಆಗೋದಿಲ್ಲ. ಅದು ಲಯ ಅಂದರೆ ಏನು, ಇವು ಕಾರ್ಯಗಳನ್ನು ನಡೆದರೂ ಕೂಡ ಇದ್ರೂ ಕೂಡ ಆ ಭಾವ ತನ್ನೊಳಗೆ ಬರಲಾರ್ದಂಗೆ ಇರೋದಕ್ಕೆ ಲಯ ಅಂತ ಹೇಳಿದ್ರು. ಇದ್ದು ಇಲ್ಲದಂಗೆ ಇರೋದಕ್ಕೆ ಲಯ ಅಂತ ಹೇಳಿ. ಹೌದಲ್ಲ. ಅವು ಕಾರ್ಯಗಳನ್ನು ಮಾಡಿದ್ರು ಕೂಡ, ಕಾರ್ಯಗಳನ್ನು ಮಾಡ್ತಾ ಇದ್ರು ಕೂಡ ಅಲ್ಲಿ ಭಾವನೆ ಇಲ್ಲ. ಉಣ್ತೇನೇನು ಭಾವಿಲ್ಲ, ನೋಡ್ತೇನೇನು ಭಾವಿಲ್ಲ, ಮುಟ್ತೇನೆ ಮುಟ್ಟಿದ್ರು ಕೂಡ ಮುಟ್ಟೇನೆ ಅನ್ನೋ ಬಂತು ಭಾವಿಲ್ಲ. ಹಿಂಗೆ ಈ ಕರ್ಮೇಂದ್ರಿಯಗಳ ವ್ಯವಹಾರ, ಜ್ಞಾನೇಂದ್ರಿಯಗಳ ವ್ಯವಹಾರ, ಆಮೇಲೆ ಅಂತಃಕರಣ ವ್ಯವಹಾರ, ಇವಕ್ಕೆಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಅರಿವು ನಾನದೇನೆ ಅನ್ನುವಂಥ ಸ್ಥಿತಿಯೊಳಗೆ ಮುಟ್ಟಿದೊಳಗೆ ಇವು ಏನೇ ಚಟುವಟಿಕೆ ಮಾಡಿದರೂ ಕೂಡ ಅವರಿಗೆ ಆ ಭಾವ ಇಲ್ಲ ಅಂತ ಇದ್ದು ಇಲ್ದಂಗಿರ್ತಾರೆ. ಹೌದಲ್ಲ. ಅವ ಅದಕ್ಕೆ ಹಾಗಾಗಿ ಅವ್ರು ಹೇಳಿದ್ದು ಎಲ್ಲರೊಡನೆ ಉಂಡುಟ್ಟು ಸಂಚರಿಕನು ಯೋಗಿ ಅಂತ. ಹೌದಲ್ಲ. ಅವನು ಲಯ ಮಾಡ್ಕೊಂಡು ಬಿಟ್ಟಿರ್ತಾನೆ ಒಳಗೆ. ಏನನ್ನೂ ಯಾವ ಲೇಷವೂ ಇಲ್ಲದಂಥ ವಾಸನವನ್ನು ತ್ಯಾಗ ಮಾಡಿಬಿಟ್ಟಿರ್ತಾನೆ. ಹೀಗಾಗಿ ಅವು ಇಂದ್ರಿಯಗಳ ಏನೋ ವ್ಯವಹಾರ ಮಾಡಿದರೂ ಕೂಡ ಅವಿಗೆ ಅದರ ಇದು ಅವ್ನು ತಟ್ಟೋದಿಲ್ಲ ಅಂತ. ಆ ದೋಷ ಅವ್ನು ತಟ್ಟೋದಿಲ್ಲ, ಹತ್ತೋದಿಲ್ಲ. ಯಾಕಂದ್ರೆ ಅಲ್ಲಿ ಇಲ್ಲೇ ಇಲ್ಲ ಒಂದು ಭಾವ. ಹೌದಲ್ಲ. ಹೊರಗಿನ ಈ ಜ್ಞಾನೇಂದ್ರಿಯಗಳ ಚಟುವಟಿಕೆ, ಕರ್ಮೇಂದ್ರಿಯ ಚಟುವಟಿಕೆ, ಅಂತಃಕರಣ ವ್ಯವಹಾರ ಅವಾಗೇನೂ ಬಾಧಕನ ಆಗಿಲ್ಲ. ಹೌದಲ್ಲ. ಸಾಮಾನ್ಯರಿಗೆ ನಮ್ಮ ಬಾಧಕ ಆಗತ್ತೆ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯ ಚಟುವಟಿಕೆ ಇವು ಇದರಿಂದ ನಮಗೆ ಬಾಧಕ ಆಕತ್ತೆ. ನಮಗೆ ಯಾಕೆ ದಣಿವು ಬೇಸರಿಕೆಗಳಾಕವ ಅಂತಂದ್ರೆ ಆ ಭಾವದೊಳಗೆ ಇರ್ತೇವಂತ ಅವ್ರಿಗೆ ಬೇಸರಿಕೆ. ಅವ್ರಿಗೇನು ಸದಾ ಇದರೊಳಗೆ ಇರ್ತಾರೆ, ತಮ್ಮ ಸ್ಮರಣೆ ಒಳಗೆ ತಾಮಾಗಿ ಉಳಿದಿರ್ತಾರೆ. ಈ ಇಂದ್ರಿಯ ವ್ಯವಹಾರಕ್ಕೆ ಸಾಕ್ಷಿಯಾಗಿ ಉಳ್ಕೊಂಡಿರ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆ ಯಾವ ಬಾಧೆನೂ ಆಗ್ತದೆ. ಅದಕ್ಕೆ ಬಾಧೆ ತನ್ನೊಳಗೆ ತೋರೋದು ಅಂತ ಹೇಳಿದ್ರು. ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಬಾಧೆ ತನ್ನೊಳಗೆ ತೋರೋದು. ಯಾಕಂದರೆ ಇವನ್ನೆಲ್ಲವನ್ನೂ ಲಯ ಮಾಡಿಬಿಟ್ರು. ಇದಕ್ಕೆ ಲಯಯೋಗ ಅಂತಂದ್ರೆ. ಲಯಯೋಗ ಅಂದರೆ ಬಿಟ್ಟಿರೋದಲ್ಲ, ಅಲ್ಲೇ ಇದ್ರೂ ಕೂಡ ಆ ಭಾವ ಇರಲಾರ್ದಂಗೆ ಇರಬೇಕಲ್ಲ. ಉಣ್ತಿದ್ರು, ಮುಟ್ತಿದ್ರು, ಮುಸಿಸ್ತಿದ್ರು ಕೂಡ ಆ ಭಾವ ಇರಬಾರ್ದು. ಮನಸ್ಸಿನೊಳಗೆ ಸಂಕಲ್ಪ ವಿಕಲ್ಪಗಳು ಇರಬಾರ್ದು. ಸಂಕಲ್ಪ ವಿಕಲ್ಪಗಳಿಗೆ ಅಲ್ಲಿ ಏಳಲಿಕ್ಕೆ ಕಾರಣ ಆಗ್ತಕ್ಕಂಥ ವಾಸನೆನ ನಾಶ ಆಗಿದೆ.
ಹೌದಲ್ಲ. ಬುದ್ಧಿಯ ನಿಶ್ಚಯತ್ವ ನಾಶ ಆಗೈತಿ. ಹೌದಲ್ಲ. ಚಿತ್ತದ ಸ್ಮರಣೆ ನಾಶ ಆಗೈತಿ. ಅಲ್ಲಿ ಏನೂ ಭಾವ ಇಲ್ಲ ಅವ್ರಿಗೆ. ಅಹಂಕಾರ ಹೋಗ್ಬಿಟ್ಟತಿ, ಜ್ಞಾತೃತ್ವನೂ ಹೋಗ್ಬಿಟ್ಟತಿ. ಇವಕ್ಕೆಲ್ಲಕ್ಕೂ ನಾನು ಸಾಕ್ಷಿ ಅದೇನೆ ಅಂತ ತಿಳಿದ್ಬಿಟ್ಟಿರ್ತಾರೆ. ಅದಕ್ಕೆ ಹಿಂಗಾಗಿ ಅವ್ರಿಗೆ ಯಾವ ಬಾಧೆನೂ ಆಗುವುದಿಲ್ಲ. ಅದಕ್ಕೆ ಲಯ ಅಂದ್ರೆ ಏನು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ತನು ಮೊದಲಾದ ಇಂದ್ರಿಯಗಳು ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಿದ್ರು ಕೂಡ ಅವು ಕೆಟ್ಟು ಹೋದಂಗೆ ಅಲ್ಲನು. ಅಲ್ಲಿ ಭಾವ ಇದ್ರೆ ಅವಕ್ಕೆ ಅದರ ಪರಿಣಾಮ. ಭಾವನೆ ಇಲ್ಲಂದ್ರೆ ಏನು ಮಾಡೋದು? ಕೆಟ್ಟಂಗೆ ಇದ್ದು ಇಲ್ದಂಗೆ. ಹೌದಲ್ಲ. ಕ್ರಿಯೆ ಮಾಡ್ತಿದ್ರು ಕೂಡ ಅಲ್ಲಿ ಭಾವ ಇಲ್ಲ ಅಂತಂದ್ರೆ ಕೆಟ್ಟಂಗೆ. ಹೌದಲ್ಲ. ಅದನ್ನು ಹೇಳ್ತಾರೆ. ತನ್ನ ಅದಕ್ಕೆ ಮಹಾತ್ಮರಿಗೆ, ಅನುಭವಗಳಿಗೆ, ಜ್ಞಾನಿಗಳಿಗೆ ಯಾವ ದೋಷನೂ ಅಂಟೋದಿಲ್ಲ ತಿಳಿದವ. ಯಾಕಂದ್ರೆ ಆ ಭಾವ ಅವ್ರಿಗಿಲ್ಲ. ಅಲ್ಲಿ ಶರೀರ ಭಾವ, ಇಂದ್ರಿಯ ಭಾವ, ಮನೋಭಾವ, ಹೌದಲ್ರಿ, ಅಂತಃಕರಣ ಭಾವ ಅನ್ನೋಂಥದ್ದು ಒಂದು ಎಳ್ಳ ಕಾರಣ ಅಷ್ಟು ಉಳಿದಿಲ್ಲ. ಎಲ್ಲವೂ ಹೋಗ್ಬಿಟ್ಟತ್ತೆ, ಎಳೆದು ಬಿಟ್ಟತ್ತೆ. ಅಲ್ಲಿ ಯಾವುದೂ ಉಳಿದಿಲ್ಲ. ಅಲ್ಲಿ ಅದಕ್ಕೆ ಏನೂ ಉಪಯೋಗ ಆಗೋದಿಲ್ಲ ಅಂತ ಹೌದಲ್ರಿ. ಅದರಿಂದ ಅವ್ರಿಗೇನೂ ತೊಂದರೆ ಆಗೋದಿಲ್ಲ. ಅದಕ್ಕೆ ಎಲ್ಲರೊಡನೆ ಒಂದೊಟ್ಟು ಸಂಚರಿಸ್ತಾರೆ. ಅವಾಗೇನು ಬಾಧಕ ಆಗೋದಿಲ್ಲ ಅದು. ಹೌದಲ್ಲ. ಯಾಕಂದ್ರೆ ಎಲ್ಲವಕ್ಕೂ ಸಾಕ್ಷಿ ಸ್ವರೂಪರಾಗಿ ನಿಂತಿರ್ತಾರೆ. ಸಾಕ್ಷಿ ಸ್ವರೂಪರಾಗಿ ನಿಂತಿರ್ತಾರೆ ಅಂತ ಹೇಳ್ಕೊಂಡು ಅದಕ್ಕೆ ಅವ್ರಿಗೆ ಯಾವ ಪರಿಣಾಮನೂ ಬೀರೋದಿಲ್ಲ. ಅವರು ಏನು ಊಟದ ವಿಷ ಕೊಟ್ಟರು ಅಲ್ಲೇ ಇದಿಲ್ಲ, ಅವ್ರ ತಲೆ ಮೇಲೆ ಬೆಂಕಿ ಇಟ್ಟರು ಭಾವಿಲ್ಲ. ಕೆಟ್ಟ ಹೋದಂಗೆ ಅಲ್ರಿ, ಇದ್ದು ಇಲ್ಲದಂಗೆ ಅಂತದ್ದು. ಹಂಗೆ ಆಗ್ಬಿಟ್ಟಿರ್ತೈತೆ ಅವ್ರ ಸ್ಥಿತಿ. ಏನು ಅದರಿಂದ ಅವ್ರಿಗೆ ಏನೂ ಬಾಧಕ ಆಗೋದಿಲ್ಲ. ಅರಿಯದ ಮೂಢನ ಪರಿಗಳು ಇರುಪಣ್ಣು ನಿಜವನರಿದ ಮಹಾಪುರುಷನು ತನ್ನ ಕುರು ತೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದು ಒಂದೊಟ್ಟು ಸಂಚರಿ. ಆ ರೀತಿಯಾಗಿ ಇರ್ತಾರೆ. ಯಾವ ಭಾವನೂ ಇಲ್ಲ. ಹೌದಲ್ಲ. ಅದಕ್ಕೆ ಅದು ಅವ್ರು ಅದಾರಂದ್ರೂ ಕೂಡ, ಮಾಡ್ತಾರಂದ್ರೂ ಕೂಡ, ಪ್ರಾರಬ್ಧಕ್ಕನುಸಾರವಾಗಿ ಐತಂದ್ರೂ ಕೂಡ ಅವ್ರಿಗೆ ಯಾವ ಇದನ್ನೂ ಇಲ್ಲ. ಲವಲೇಶನೂ ಕೂಡ ಅವ್ರಿಗೆ ಅಂಟಿಲ್ಲ. ಯಾಕಂದ್ರೆ ಲಯ ಮಾಡಿಬಿಟ್ಟಿರ್ತಾರೆ. ಎಲ್ಲವೂ ಲಯ ಅವ್ರಿಗೆ. ಅದಕ್ಕೆ ಅವ್ರಿಗೆ ಹೇಳ್ತಾರೆ, ತನ್ನ ಮೊದಲಾದವುಗಳು ತನ್ನ ಕಾರ್ಯಾಂಗಗಳನ್ನು ಮಾಡ್ತಿದ್ರು ಕೂಡ ಅವು ಕೆಟ್ಟಂಗಲ್ಲನು. ಅಲ್ಲಿ ಭಾವ ಇದ್ರೆ ಅವು ಅದು ಪರಿಣಾಮ. ಭಾವನೆ ಇಲ್ಲ ಅವು. ಖುಷಿಯಾಗಿ ಕಂಡೊಳು ಇನಿತು ಸಂಪ್ರೀತಿಯನ್ನು ಎಸಗಲು ಅರಿಯದಿರ್ಪ ಕಥದಿಂದ ವಿಷಯಾಳಿಗಳಿಗೆ ಭಾವಿಸಿ ನೋಡಲು ಅದು ಲಯವಲ್ಲ. ಇದು ಸುಳ್ಳೈತಿ ಅಂತ ವಿಷಾದಿಗಳ ಸುಳ್ಳದವು. ಅವು ಸುಖ ಕೊಳ್ಳಾರವು, ಅವು ದುಃಖ ರೂಪದಿಂದ ಅದಾವು ಅಂತ ತಿಳಿದು ಬಿಟ್ಟಾನ. ಬಿಟ್ಟ ಮೇಲೆ ಅದರೊಳಗೆ ಅದಾನಂದ್ರೂ ಕೂಡ ಅವಾಗೇನು ಬಾಧಕ ಆಗಿಲ್ಲ. ಅದು ಲಯ ಅಲ್ಲನು. ಬಿಟ್ಟು ದೂರ ಓಡಿ ಹೋಗೋದಲ್ಲ ಇಲ್ಲಿ ಅವ್ರು ಹೇಳೋದು. ಲಯ ಅಂದ್ರೆ ಬಿಟ್ಟು ಎಲ್ಲೋ ಹೋಗೋದಂತ ಹೇಳಿಲ್ಲ. ಅವನು ಹೆಂಗಿರ್ತಾನೆ ಯೋಗೇಶ್ವರ, ಇವೆಲ್ಲವೂ ತೋರಿಕೆ ಅನ್ನೋದು ಇದರೊಳಗೆ ಇರ್ತಕ್ಕಂಥ ಈ ವಿಷಯಾದಿಗಳು ಅವು ಸುಳ್ಳದಾವಲ್ಲ.
ಸುಳ್ಳದವು ಅಂತ ಕಂಡನವ. ಹೌದಲ್ಲ? ಕಂಡ ಮೇಲೆ ಅಲ್ಲೇ ಇದ್ರೂ ಕೂಡ ಅವನಿಗೇನು ಬಾಧಕಾಗಿಲ್ಲ. ಸುಳ್ಳು ಅಂತ ತಿಳಿದ್ಬಿಟ್ಟನ್ರಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥ ಈ ಪಂಚ ವಿಷಯಗಳು ಅದರಿಂದ ಸುಖ ಇಲ್ಲಪ್ಪ, ಸುಳ್ಳು ಐತಿದು ಅಂತ ತಿಳಿದಾನ. ತಿಳಿದಂಥ ಯೋಗೇಶ್ವರ ಆ ಇದರೊಳಗಿದ್ರೂ ಕೂಡ ಅವನಿಗೇನು ಮಾಡಿಲ್ಲ. ಅವು ಹೌದಲ್ಲ? ಹೌದು. ಖುಷಿಯಾಗಿ ಕಂಡುಬಿಟ್ಟನ, ತಿಳಿದ್ಬಿಟ್ಟನ, ಸುಳ್ಳು ಅಂತ ತಿಳಿದ್ಬಿಟ್ಟನ. ಹೌದಲ್ಲ? ಅವನು ತಿಳಿಲಾರ್ದನ್ನ ಹಂಗೆ ಲಯ ಮಾಡಿ ಬಿಡ್ತೇನೆ ಅಂತ ಎಲ್ಲೋ ಹೋಗಿ ಕುಂತ್ರ ಅದು ಲಯ ಆಗೋದಿಲ್ಲ. ಹೌದಲ್ಲ? ಲಯ ಅನಿಸೋದಿಲ್ಲ. ಅದು ಜಗತ್ತಿನ ದೃಷ್ಟಿಯಿಂದ ಲಯ ಅದ, ಯೋಗೀಶ್ವರ ದೃಷ್ಟಿಯಿಂದ ಲಯ ಅಲ್ಲದು. ಯೋಗೀಶ್ವರ ದೃಷ್ಟಿಯಿಂದ ಲಯ ಯಾವುದು ಅಂತಂದ್ರೆ ಇದೆಲ್ಲವೂ ಖುಷಿ ಅಂತ ತಿಳಿದ. ಶಬ್ದಾದಿ ವಿಷಯ ವಸ್ತುಗಳಲ್ಲಿ ದೋಷವನ್ನು ಕಂಡು ಅವು ಸುಳ್ಳದವು ಅಂತ ತಿಳಿದ ಒಳಗಿನ ಆ ವಿಷಯ ವಸ್ತುಗಳ ಮೇಲಿನ ಮೋಹ ಮಮಕಾರವನ್ನು ತ್ಯಾಗ ಮಾಡಿದ ಅದಕ್ಕೆ ಲಯ ಅಂತ ಹೇಳ್ತೀವಿ. ಹೌದಲ್ರಿ? ಅವ ಅಲ್ಲೇ ಇದ್ರೂ ಕೂಡ ಅವನಿಗೇನು ಮಾಡಿಲ್ಲ. ಹೌದಲ್ರಿ? ಅಲ್ಲೇ ಇದ್ರೂ ಕೂಡ ಅವು ವಿಷಯ ವಸ್ತುಗಳು ಅಲ್ಲೇ ಇದರೊಳಗೆ ಇದ್ರೂ ಕೂಡ ಅವಾಗೇನು ಮಾಡಿಲ್ಲ. ಹೌದಲ್ಲ? ಅಷ್ಟೊಂದು ವಿವೇಕ ಜಾಗೃತ ಬೇಕಲ್ಲ. ಅವು ಏನು ಮಾಡಿಲ್ಲ ಅವನಿಗೆ. ಇದಕ್ಕೆ ವಿಷಯ ವಸ್ತುಗಳಿಗೆ ಲಯ ಅಂದ್ರೆ ಯಾವುದು ಅಂತಂದ್ರೆ ಅದನ್ನು ಹೇಳ್ತಾರೆ. ಇವು ಸುಳ್ಳದಾವ ಅಂತ ತಿಳಿದಿರ್ಬೇಕಲ್ಲ. ಯಾವ ಸುಳ್ಳದಾನಂತ ತಿಳಿದಿರ್ತಾರ ಅದಕ್ಕೆ ಲಯ ಅಂತ ಹೇಳಿದ್ರು. ಸುಳ್ಳದಾವಂತ ತಿಳಿದು ಅಲ್ಲೇ ಇದ್ರೂ ಕೂಡ ಅವನಿಗೇನು ಬಾಧಕ ಆಗಿಲ್ಲ. ನೀವು ಸುಳ್ಳದಾವಂತ ತಿಳಿದಿಲ್ಲ, ಅಡವ್ಯಾಗ ಹೋಗಿ ಕುಂತಾನ. ಕುಂತ ಅದ ವಿಷಯ ವಸ್ತುಗಳ ಸ್ಮರಣೆ ಒಳಗೆ ಅದಾನ. ಹೌದಲ್ಲ? ಅದು ಲಯ ಅನಿಸೋದಿಲ್ಲ. ಲೋಕದ ದೃಷ್ಟಿಯೊಳಗೆ ಲಯ, ಆದ್ರೆ ಯೋಗಿಯ ದೃಷ್ಟಿಯೊಳಗೆ ಅದು ಲಯ. ಹೌದಲ್ಲ? ಯೋಗಿಯ ದೃಷ್ಟಿಯೊಳಗೆ ಲಯ ಯಾವುದು ಅಂದ್ರೆ ಇದೆಲ್ಲವೂ ಜಗತ್ತಿನ ವಿಷಯಾದಿಗಳ ಸುಳ್ಳದವು. ಜಗತ್ತ ಮೊದಲು ಮಾಡಿಕೊಂಡು ಈ ದೂರಾನು ತೋರಿಕೆ ವಿಷಯ ವಸ್ತುಗಳ ಈ ಮೇಲಿನ ಸುಖ ಬುದ್ಧಿಯನ್ನು ದೂರ ಮಾಡ್ಕೊಂಡು, ಯಾಕಂದ್ರೆ ಅದು ಸುಳ್ಳದವು ಅಂತ ಕಂಡಾನ. ಅಲ್ಲೇ ಯಾವುದಾದ್ರ ಬಗ್ಗೆ ಹೌದಲ್ಲ? ಇದಕ್ಕೆ ಲಯ ಅಂತಂದ್ರು. ಇದಕ್ಕೆ ವಿಷಯ ಲಯ ಅಂತ. ಖುಷಿಯಾಗಿ ಕಂಡವಳು ಇನಿತು ಸಂಪ್ರೀತಿಯನ್ನು ಎಸಗಲು ಅರಿಯದಿರ್ಪಕತ್ತದಿಂದ ವಿಷಯಾಣಿಗಳಿಗೆ ಭಾವಿಸಿ ನೋಡಲು ಅದು ಲಯವಲ್ಲವೇ? ಹೇಳ್ತಾರೆ, ತನು ಕೃಷತ್ವಾದಿಗಳಿಂದ ತಾನೆನಿಸಿ ಮುನ್ನಿನ ಪರಿಯೋಳು ತೋರಲು ಅದರಿಂದ ತನುವಿಗೆ ಲಯವದು. ತನು ಕೃಷತ್ವಾದಿಗಳನ್ನು ಹೊಂತತಿ. ಇದು ಸ್ವರ್ಗತತಿ, ಸ್ವಕ್ತತಿ, ಇದು ಕ್ಷೀಣಕತಿ, ನಾಶಕತಿ ಅಂತ ತಿಳಿದ. ಇದಕ್ಕೆ ಆಶ್ರಯ ಆಗಿ ನಾನು ಅದೇನಿ ಅಂತ ತಿಳಿದ. ಆ ಶರೀರದೊಳಗಿದ್ರೂ ಕೂಡ ಅವಾಗೇನೂ ಮಾಡಿಲ್ಲ. ಹೌದಲ್ಲ? ಹೌದಲ್ಲ? ಅಂದ್ರೆ ಇದರ ದೋಷವನ್ನು ಕಂಡನ. ಹೌದಲ್ಲ? ಈ ಶರೀರ ಹೆಂಗೈತಿಪ್ಪ ಅಂತಂದ್ರೆ ಕೃಷತ್ವಾದಿಗಳನ್ನು ಹೊಂತತಿದು. ಹೌದಲ್ಲ? ಕೃಷತ್ವಾದಿಗಳನ್ನು ಹೊಂತತಿ. ಇದಕ್ಕೆ ಸಾಕ್ಷಿಯಾಗಿ ನಾನು ಅದೇನಿ. ಇದು ಸ್ವರ್ಗದಾಗೂ ನಾನು ಅದೇನಿ, ಸ್ವರ್ಗದಾಗೂ ನಾನು ಅದೇನಿ. ಇದು ಸ್ವರ್ಗದಾಗ ನನಗೆ ಕುಂದು ಬರಲಿಲ್ಲ, ನನಗೆ ಸ್ವರ್ಗದ ನನಗೆ ಹೆಚ್ಚಾಗಲಿಲ್ಲ.
ಹೌದು. ಕುಂದು ಹೆಚ್ಚು ಅನ್ನೋದು ನನ್ನಲ್ಲಿ ಇಲ್ಲ, ಇದಕ್ಕೈತಿ ಶರೀರಕ್ಕೆ ನನಗೇನಾಗಿಲ್ಲ ಅಂತ ತಿಳಿದು ಇದರ ಮ್ಯಾಲಿನ ಮೋಹನ ಯಾವ ಬಿಟ್ಟನ ಅದಕ್ಕೆ ಲಯ ಅಂತಂದ್ರು. ಹೌದು, ಶರೀರ ಲಯ. ಶರೀರ ಲಯ ಅಂತಂದ್ರೆ ನಾವು ಏನು ಮಾಡ್ತೇವೋ ಇದನ್ನು ಇಲ್ದಂಗೆ ಮಾಡ್ಕೋಬೇಕು ಅಂಥೇಳಿ ಏನಾರ ಮಾಡ್ಕೊಳಲ್ಲ. ಹೌದಲ್ಲ, ಶರೀರ ಲಯ ಅಂತಂದ್ರೆ ಶರೀರ ಭಾವವನ್ನು ಯಾವ ರೀತಿಯಾಗಿ ಬಿಡಬೇಕಂದ್ರೆ ಈ ರೀತಿಯಾಗಿ ತಿಳಿದು ಬಿಡಬೇಕು. ಇದು ಕೃಷತ್ವಾದಿಗಳನ್ನು ಹೊಂದತಿ ಶರೀರ. ಹೌದಲ್ಲ, ಆದರೆ ಇದಕ್ಕೆ ಸಾಕ್ಷಿಯಾಗಿ ನಾನು ಅದೇನೆ, ನನಗೆ ಕೃಷತ್ವಾದಿಗಳಿಲ್ಲ. ಯಾಕೆ ಇದು ಸ್ವರ್ಗದಾಗೂ ನಾನು ಅಷ್ಟ ಅದೇನೆ, ಇದು ಸ್ವರ್ಗದಾಗೂ ಅಷ್ಟ ಅದೇನೆ. ಇದು ಸ್ವರ್ಗದಾಗ ನನಗೇನು ಹೆಚ್ಚಾಗಿದ್ದಿಲ್ಲ, ಹೌದಲ್ಲ, ಇದು ಸ್ವರ್ಗದಾಗ ನಾನೇನು ಕಡಿಮೆ ಆಗಿಲ್ಲ. ನಾನು ಇರುವಂಗನ ಅದೇನಿ ಅಂತ ತಿಳಿದ ಇದು ಅಲ್ಲ, ನಾಶ ಆಗೋದು ದೂರ ಉಳಿತು. ವೃಷತ್ವಾದಿಗಳನ್ನ ನಾನು ಸಾಕ್ಷಿಯಿಂದ ನೋಡಿದೆ. ಸೊಕ್ಕಿದ್ದು ಸ್ವರ್ಗಿದ್ದು ನನಗೆ ಇದಕ್ಕೆ ಸಾಕ್ಷಿ ಅದೇನಿಲ್ಲ. ನನಗೆ ನಾಶ ಹೊಂದೋದು ಹಿಂದೆಗಡೆದ್ದು ಮಾತದು. ಹೌದಲ್ಲ, ಇದಕ್ಕೆ ಹಸಿವು ಆದಾಗೂ ನಾನು ಅದೇನಿ, ಇದಕ್ಕೆ ತೃಷ ಆದಾಗೂ ನಾನು ಅದೇನಿ. ಹಸಿವು ಹಿಂಗಿದ ಮೇಲೆ ಹಸಿವನ್ನು ಹಿಂಗಿಸ್ಕೊಂಡಾಗೂ ನಾನು ಹಂಗಾದೇನೆ. ಹೌದಲ್ಲ, ತೃಷೆ ಬಾಧೆಯನ್ನು ಕಳ್ಕೊಂಡಾಗೂ ಹಂಗಾದೇನೆ. ತೃಷೆ ಆದಾಗ ಹೆಂಗಿದ್ದೆ, ತೃಷೆ ಬಾಧೆಯನ್ನು ಕಳ್ಕೊಂಡ ಮೇಲೂ ಹಂಗೆ ಅದೇನೆ. ಹೌದಲ್ಲ, ನೀರಡಿಕೆ ಆಯಿತು, ನೀರಡಿಕೆಯನ್ನು ತೀರಿಸ್ಕೊಂಡಾಗ ನೀರಡಿಕೆ ಆದಾಗ ಹೆಂಗಿದ್ದೆ, ನೀರಡಿಕೆ ಆ ಬಾಧೆಯನ್ನು ದೂರ ಮಾಡಿಕೊಂಡಾಗ ಹಂಗಾದೇನೆ. ನನಗೇನಾಗಿಲ್ಲ ಅಂತ ತಿಳಿದವ ಇದರ ಮೇಲಿನ ಮೋಹಾದಿಗಳನ್ನು ಬಿಟ್ಟವ ಆವಾಗ ಆ ತನು ಲಯ ಅಂತ ಹೇಳಿ. ಹೌದು, ಅವಾಗೇನಿಲ್ಲ, ನನಗೆ ಹಸಿವು ಆಕೈತೆ ಅನ್ನೋ ಭಾವ ಇಲ್ಲ ಅವನಿಗೆ, ನನ್ನ ನೀರಡಿಕೆ ಆಕೈತೆ ಅನ್ನೋ ಭಾವ ಇಲ್ಲ. ಯಾರೋ ಕೊಟ್ಟರು ತಿಂತಾನೆ, ಯಾರೋ ಕೊಟ್ಟರು ಕುಡಿತಾನೆ, ಯಾರೋ ಕೊಟ್ಟರೆ ಮಾಡ್ತಾನೆ, ಕೊಡಲಿಲ್ಲ ಅಂದ್ರೆ ಇಲ್ಲೇ ಇಲ್ಲ. ಹೌದಲ್ಲ, ಹೌದಲ್ಲ, ಕೊಟ್ರಿ ಅಂತನೂ ಯಾಕೆ ಕೇಳೋದಿಲ್ಲ, ಕೊಡಲಿಲ್ಲ ಅಂತನೂ ಯಾಕೆ ಕೇಳೋದಿಲ್ಲ. ಬೇಕು ಬೇಡ ಅನ್ನೋ ಭಾವನೆ ಅಳದೈತಿ. ಹೌದು, ಯಾಕೆ ಅಳದೈತಿ ಅಂದ್ರೆ ಇದು ಕೃಷತ್ವಾದಿಗಳನ್ನು ಹೊಂದತಿ. ಇದಕ್ಕೆ ಸಾಕ್ಷಿಯಾಗಿ ನಾನು ಅದೇನೆ ಅಂತ ತಿಳಿದಾನ. ಇದನ್ನು ತಿಳಿದವ ಕೃಷತ್ವಾದಿಗಳನ್ನು ಹೊಂದತಿ ತಿಳಿದವ ಈ ತನು ಮೋಹ ಅಳದವ ಅವಾಗ ತನು ಲಯ ಅಂತ ಹೇಳಿದ. ತನು ಕೃಷತ್ವಾದಿಗಳಿಂದ ತಾನೆನಿಸಿ ಮುನ್ನಿನ ಪರಿವ ತೋರುದು, ಅದರಿಂದೇ ತನುವಿಗೆ ಲಯವುದು. ಸಂಶಯವಾದ ತನು ಮಧ್ಯೆ ನೀಡಿದ ಅರಿವುದು. ನಡೆ ನುಡಿ ಮೊದಲನೆಪೆಡೆಯೋಳು ಆ ವ್ಯವಹಾರದೊಡೆತನವನ್ನು ತನ್ನದೆನಿಸುವ. ತೊಡಕನೊಮ್ಮೆಯೂ ಮಾಡದಿರುವುದರಿಂದವೇ ಮಡದಿ ಕರ್ಮೇಂದ್ರಿಯ ಲಯವನ್ನು. ಇವು ನಡೆದು ನೋಡುವುದು ಇವನ್ನೆಲ್ಲ ಏನು ಕರ್ಮೇಂದ್ರಿಯಗಳ ಕ್ರಿಯೆ ಐತಲ್ಲ, ಈ ಕರ್ಮೇಂದ್ರಿಯಗಳ ಕ್ರಿಯೆಗೆ ನಾನು ಸಾಕ್ಷಿ ಅದೇನಿ. ಹೌದು, ಕರ್ಮೇಂದ್ರಿಯಗಳ ಕ್ರಿಯೆಗೆ ನಾನು ಸಾಕ್ಷಿ ಅದೇನೆ ಅಂತ ತಿಳಿದಾನ. ಹೌದು, ಕರ್ಮೇಂದ್ರಿಯಗಳಿಗೆ ನಾನು ಸಾಕ್ಷಿ ಅದೇನೆ ಅಂತ ತಿಳಿದ ಅವನಿಗೆ ಯಾವ ಬಾಧಕತ್ವನೂ ಬಂದಿಲ್ಲ. ನಡೆ ನುಡಿ ಮೊದಲನೆಪೆಡೆಯೋಳು ಆ ವ್ಯವಹಾರದೊಡೆತನವನ್ನು ತನ್ನದೆನಿಸುವ. ತೊಡಕನೊಮ್ಮೆಯೂ ಮಾಡದಿರುವುದರಿಂದ ಆ ಭಾವನೆ ಇಲ್ಲ. ಮಾಡ್ತೇನೆ ಅನ್ನೋದಿಲ್ಲ. ಹೌದಲ್ಲ, ನಾನು ಮಾತಾಡ್ತೇನೆ, ನಡಿತೇನೆ, ಓಡ್ತೇನೆ, ಮಲಗ್ತೇನೆ ಅನ್ನೋಂಥ ಭಾವನೆ ಇಲ್ಲಲ್ಲ. ಇಲ್ಲ.
ಕರ್ಮೇಂದ್ರಿಯ ಚಟುವಟಿಕೆಗಳಿಗೆ ಅವನು ನಾನು ಸಾಕ್ಷಿ ಇದ್ದೀನಿ ಅಂತ ತಿಳಿದಾನ. ಹೌದು. ಹೌದಲ್ಲ? ನಡೆ ನುಡಿ ಮೊದಲನೇ ಪಡೆಯುವ ಆ ವ್ಯವಹಾರ ದೊಡೆತನವನ್ನು ತನ್ನದೆನಿಸುವ ತೊಡಕನ್ನು ಒಮ್ಮೆಯೂ ಮಾಡಲಾಗುವುದರಿಂದ ಒಮ್ಮೆಯೂ ಮಾಡೋದಿಲ್ಲ ಅಲ್ಲಿ. ಹೌದಲ್ಲ? ನಂದ ನಾನು ಮಾಡ್ತೀನಿ ಅನ್ನುವಂಥ ಭಾವ ಇಲ್ಲ. ಈ ಭಾವವನ್ನು ಒಮ್ಮೆಯೂ ಅವ ಇದನ್ನು ಮಾಡಿಲ್ಲ. ಅದಕ್ಕೆ ಕರ್ಮೇಂದ್ರಿಯ ಲಯ ಅಂತ ಹೇಳಿ ನಾನು ಅದಕ್ಕೆ ಸಾಕ್ಷ್ಯ ಇದ್ದೀನಿ ಅಂತ ತಿಳಿದ. ಹೌದು. ಅದಕ್ಕೆ ಕರ್ಮೇಂದ್ರಿಯ ಲಯ. ನಡೆ ನುಡಿ ಮೊದಲನೇ ಪಡೆಯುವ ಆ ವ್ಯವಹಾರ ದೊಡೆತನವನ್ನು ತನ್ನದೆನಿಸುವ ತೊಡಕನ್ನು ಒಮ್ಮೆಯೂ ಮಾಡದಿರುವುದರಿಂದಲೇ ನಾನು ಮಾಡ್ತೇನೆ ಅನ್ನೋದಿಲ್ಲ ಅವಾಗ. ನಾನು ಮಾಡ್ತೇನೆ ಅನ್ನೋದಿಲ್ಲ. ಹೌದಲ್ಲ? ಕರ್ಮೇಂದ್ರಿಯ ಚಟುವಟಿಕೆಗಳಲ್ಲಿ ಅವಂಗೆ ಇದೇ ಇಲ್ಲ. ಇದಕ್ಕೆ ಕರ್ಮೇಂದ್ರಿಯ ಲಯ ಅಂತ ಹೇಳಿ. ನಡೆ ನುಡಿ. ಹೌದಲ್ಲ? ಮಾತಾಡ್ತೇನೆ ಅನ್ನೋದಿಲ್ಲ, ನಡೀತೇನೆ ಅನ್ನೋದಿಲ್ಲ, ಮುಟ್ತೇನೆ ಅನ್ನೋದಿಲ್ಲ, ಏನೂ ಇಲ್ಲ. ಹೌದಲ್ಲ? ಅದಕ್ಕೆ ಕರ್ಮೇಂದ್ರಿಯ ಲಯ ಅಂತ ಹೇಳಿ. ಅನೃತವು ಈ ತ್ರೈಲೋಕ್ಯದೊಳಗೆ ಭೇದ ಜ್ಞಾನವನ್ನು ತನ್ನೊಳ ಎಸಗಲು ಅರಿಯವಾಗಿ ಮನದನ್ನೇ ಮೈತ್ರಿಯ ಕೇಳು ಬುದ್ಧೀಂದ್ರಿಯವೆನಿಸುವ 5ರ ಲಯವದು. ಜ್ಞಾನೇಂದ್ರಿಯ ಲಯ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಇವು ಇದರ ಲಯ. ಕಣ್ಣಿಗೆ ಬಟ್ಟೆ ಕಟ್ಟೋಣದ ಲಯ ಅಲ್ಲ. ನಾನು ಏನೂ ಕೇಳೋದಿಲ್ಲ ಅಂತ ಕಿವಿಯನ್ನು ಬಂದ್ ಮಾಡ್ಕೊಳೋದಲ್ಲ. ಹೌದಲ್ಲ? ನಾನು ಯಾವ ರುಚಿಯನ್ನು ನೋಡೋದಿಲ್ಲ ಅಂತ ಏನೂ ಇದನ್ನು ಮಾಡೋದಲ್ಲ, ಮೋಸಿಸೋದು ಅಲ್ಲ. ಅಂದ್ರೆ ಈ ಜ್ಞಾನೇಂದ್ರಿಯ ಚಟುವಟಿಕೆಗಳನ್ನು ನಾನು ಬಹಿರಂಗವಾಗಿ ಬಂದ್ ಮಾಡಿಕೊಂಡ್ರೂ ಕೂಡ ಅದು ಲಯ ಅಂತ ತಿಳ್ಕೊಂಡ್ರೂ ಅದು ಲಯ ಅಲ್ಲ. ಹೌದಲ್ಲ? ಇದಕ್ಕೆಲ್ಲಕ್ಕೂ ನಾನು ಸಾಕ್ಷಿ ಇದ್ದೀನಿ ಅಂತ ತಿಳ್ಕೊಂಡು ನಾವು ಈ ಶಬ್ದಾದಿ ವಿಷಯ ವಸ್ತುಗಳ ಜ್ಞಾನಕ್ಕೆ ಜ್ಞಾನವನ್ನು ಮಾಡಿಕೊಳ್ಳುವಂಥ ಈ ಇಂದ್ರಿಯಗಳ ಚಟುವಟಿಕೆಗೆ ನಾನು ಸಾಕ್ಷಿ ಇದ್ದೀನಿ ಅಂತ ತಿಳ್ಕೊಂಡು ಆ ಇಂದ್ರಿಯಗಳ ವ್ಯವಹಾರದೊಳಗೆ ತೊಡಗಿದ್ರೂ ಕೂಡ ಅವಾಗ ಯಾವ ಬಾಧಕನೂ ಆಗಿಲ್ಲ. ಹೌದು? ಯಾಕಂದ್ರೆ ಅದರ ಮೇಲೆ ಆಸಕ್ತಿನ ಇಲ್ಲ. ಕಣ್ಣಿನ ರೂಪದ ಕಡೆ, ಕಿವಿಯ ಗಾಯನದ ಕಡೆ, ಮೂಗಿನ ವಾಸನೆ ಕಡೆ, ನಾಲ್ಗೆಯ ರುಚಿ ಕಡೆ, ಚರ್ಮದ ಸ್ಪರ್ಶ ಕಡೆ ಅವನ ಲಕ್ಷಣ ಇಲ್ಲ. ಅವ ಅದರ ಭಾವನೆ ಇಲ್ಲ. ಅವನು ಅಲ್ಲೇ ಅದಾನಂದ್ರೂ ಕೂಡ, ಶಬ್ದ ಮಧ್ಯದೊಳಗೆ ಅದಾನಂದ್ರೂ ಕೂಡ ಅವಾಗ ಅದು ಏನೂ ಬಾಧಕ ಆಗಿಲ್ಲ. ಹೌದಲ್ಲ? ಸಂತಿಯೊಳಗೆ ಸಮಾಧಿ. ದೃಶ್ಯ ಪ್ರಪಂಚದೊಳಗೆ ಅದಾನಂದ್ರೂ ಕೂಡ ಅವನಿಗೇನೂ ಆಗಿಲ್ಲ. ಸ್ಪರ್ಶ ಪ್ರಪಂಚದೊಳಗೆ ಅದಾನಂದ್ರೂ ಕೂಡ ಅವನಿಗೇನೂ ಬಾಧಕ ಆಗಿಲ್ಲ. ಹೌದಲ್ಲ? ವಾಸನಾ ಮಧ್ಯದೊಳಗೆ ಅದಾನಂದ್ರೂ ಕೂಡ ಅವ್ನಿಗೆ ಯಾವ ವಾಸನೆನೂ ಅವ್ನಿಗೆ ಗಂಧನೂ ಅವ್ನಿಗೆ ಹತ್ತಿಲ್ಲ. ಹೌದು? ಅವನು ಕೇಳಿದ್ರೆ ನನಗೇನೂ ಇಲ್ಲಪ್ಪ ಅಂತ ಹೇಳ್ತಾನೆ. ನಿನಗೆ ಎಂಥ ವಾಸನೆ ಬರಾಗತ್ತೈತಿ, ಒಳ್ಳೆಯ ಸುಗಂಧದ ಪರಿಮಳ ನಿನಗೇನಾರ ಆಗತ್ತೈತಿ ನಾನು ಇಲ್ಲ ಅಂತ ಹೇಳ್ತಾನೆ. ಕೆಟ್ಟ ವಾಸನೆಗಳು ಬರಾಗತ್ತವನ ಅಂತಂದ್ರೆ ನಾವು ಮೂಗು ಮುಚ್ಕೊಂಡ್ರೆ ಅವನು ಮೂಗು ಮುಚ್ಕೊಂಡೇ ಇಲ್ಲ. ಇದಕ್ಕೆ ಲಯ ಅಂತ ಹೇಳಿದ್ದರು. ಆ ಇಂದ್ರಿಯಗಳ ಚಟುವಟಿಕೆ ಮಾಡ್ತಾ ಇದ್ರೂ ಕೂಡ ಅವನಿಗೆ ಆ ಭಾವ ಇಲ್ಲ. ಯಾಕಂದ್ರೆ ಅವನು ಮೊದಲ ತಿಳಿದು ಬಿಟ್ಟ ನಾವು ಸುಳ್ಳದಾವು, ಸುಳ್ಳೈತಿ ಅಂತ ತಿಳಿದಾನ.
ಅದಕ್ಕೆ ಅವನಿಗೆ ಏನೂ ಬಾಧಕ ಆಗಿಲ್ಲ. ಇದಕ್ಕೆ ಲಯ ಯೋಗ ಅಂತಂದ್ರೆ ಲಯ ಅಂದರೆ ಈ ರೀತಿಯಾಗಿ ಲಯ ಆಗಬೇಕು. ಅನೃತವು ಈ ತ್ರೈಲೋಕ್ಯದೊಳಗೆ ವೇದಜ್ಞಾನವನ್ನು ತನ್ನೊಳ ಎಸಗಲು ಅರಿಯವಾಗಿ ಮನದನ್ನೇ ಮೈತ್ರಿ ಕೇಳು ಬುದ್ಧೀಂದ್ರಿಯವೆನಿಸುವ 5ರ ಲಯವರು ತಾನೆ. ಅವನಿಗೆ ಯಾವ ಭೇದನೂ ಇಲ್ಲಲ್ಲೇ, ಹೌದಲ್ಲ? ಇದು ಕೆಟ್ಟದ್ದು ಇದು ಒಳ್ಳೆಯದು ಅನ್ನೋದು ಇಲ್ಲೇ ಇಲ್ಲ. ಇದು ಕೆಟ್ಟ ವಾಸನೆ ಇದು ಒಳ್ಳೆಯ ವಾಸನೆ ಅನ್ನೋದು ಇಲ್ಲೇ ಇಲ್ಲ. ವಾಸನ ಇದರೊಳಗೆ ಇದ್ದರೂ ಕೂಡ ಆ ವಾಸನೆಗಳ ಅವಂಗೆ ಏನೂ ಮಾಡಿಲ್ಲ. ಕೆಟ್ಟದ್ದು ಅಂತೂ ಇಲ್ಲ ಅವಂಗೆ, ಒಳ್ಳೆಯದಂತೂ ಇಲ್ಲ. ಹೌದಲ್ಲ? ರೂಪ ಪ್ರಪಂಚದೊಳಗಿದ್ರೂ ಕೂಡ ಅದು ಏನು ಅನ್ನೋದು ಅವಂಗಿಲ್ಲ. ಹೌದಲ್ಲ? ಶಬ್ದ ಪ್ರಪಂಚದೊಳಗದಾನಂದ್ರೂ ಕೂಡ ಅವಂಗೆ ಆ ಶಬ್ದ ಏನೂ ಮಾಡಿಲ್ಲ. ಪರಿಣಾಮ ಬೀರ ಅವನ ಪ್ಯಾನ್ ಪರಿಣಾಮ ಬೀರ. ಹೌದಲ್ಲ? ಸ್ಪರ್ಶ ಪ್ರಪಂಚದೊಳಗದಾನಂದ್ರೂ ಕೂಡ ಅವ್ನಿಗೆ ಏನೂ ಮಾಡಿಲ್ಲ. ಭಾವನ ಇಲ್ಲಲ್ಲೇ ಲಯ ಮಾಡ ಅಲ್ಲೇ ಇದ್ದು ಕೂಡ ಅವತ್ತು ಏನೂ ಮಾಡಿಲ್ಲ. ಇದಕ್ಕೆ ಲಯ ಅಂತಾರೆ. ನಾವು ಬಿಟ್ಟು ಓಡಿ ಹೋಗೋದಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರೆ ಕಿವಿ ಒಳಗೆ ಕಿವಿ ಬಂದ್ ಮಾಡ್ಕೊಂಡ್ರೆ ಮೂಗನ್ನು ಬಂದ್ ಮಾಡ್ಕೊಂಡ್ರೆ ಇದಕ್ಕೆ ಲಯ ಅಂತ ಅನ್ನಲಿಲ್ಲ. ಅಲ್ಲೇ ಇದ್ದರೂ ಕೂಡ ಈ ಇಂದ್ರಿಯ ಕಾರ್ಯದ ಕಡೆ ಅವನಲ್ಲಿ ಆಸಕ್ತಿನೇ ಇಲ್ಲ. ಆಸಕ್ತಿಯನ್ನು ಕಳ್ಕೊಂಡ. ಅದಕ್ಕೆ ಲಯ ಅಂತ ಹೇಳ್ತಾರೆ. ತನು ಮೊದಲಾದವುಗಳು ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ರು ಕೂಡ ಅವು ಅದರ ಬಾಧೆ ಅವನು ತಟ್ಟಿಲ್ಲ. ಅವು ತಟ್ಟಲಿಲ್ಲ ಅಂದರೆ ಅವು ಕೆಟ್ಟಂಗೆ ಅಲ್ಲ, ನಾವು ಇದ್ದು ಇಲ್ಲದಂಗೆ ನಾವು ಅಂತ. ಹೌದು. ಮನ್ಯಾಗ ಅದಾರ ಏನೂ ಕೆಲಸ ಮಾಡೋದಿಲ್ಲವ, ಏನೂ ಇದನ್ನು ಮಾಡೋದಿಲ್ಲ. ಅವಾಗ ಏನಂತೀರಿ ನೀವು? ಐತಿ ನಮ್ಮ ಮನ್ಯಾಗೂ ಒಂದು ಇದ್ದು ಇಲ್ಲದಂಗೆ ಐತಿ. ಅದಾನಂದ್ರೆ ಎದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ, ಇಲ್ಲಂದ್ರೆ ಅದಾನ ಇಲ್ಲ ಅನ್ನಕ್ಕೂ ಬರೋದಿಲ್ಲ, ಐತಿ ಅದಾನಂತನೂ ಹೇಳಲಿಕ್ಕೆ ಬರೋದಿಲ್ಲ. ಹಂಗದಾನ ಹಂಗೆ ಅದ ಇರ್ತಲ್ಲ ಅಂತ. ಅದಕ್ಕೆ ಲಯ ಅಂತಾರೆ. ಹಂಗಿದ್ರೆ ಲಯ ಅಂತ. ನೋಡೋರ ದೃಷ್ಟಿಯಲ್ಲಿದ್ದ ಅದಾನ, ಹೌದಲ್ಲ? ನೋಡೋರ ದೃಷ್ಟಿಯಲ್ಲಿದ್ದ ಮನ್ಯಾಗ ಅದಾನ. ಆದ್ರೆ ಕಾರ್ಯಗಳನ್ನು ಮಾಡೋರ ದೃಷ್ಟಿಯಿಂದ ನೋಡಿದಾಗ ಅವ ಏನೂ ಕಾರ್ಯ ಮಾಡ್ತಾ ಇಲ್ಲ. ಅದಕ್ಕರ ಸಹಾಯಕ ಅದಾನಂದ್ರೆ ಅದಕ್ಕಿಲ್ಲ, ಇಲ್ಲನ ಅಂತಂದ್ರೆ ಅದಾನ. ಹಂಗಿರ್ತಾರ ಅಂತ. ಇದಕ್ಕೆ ಲಯ ಅಂತ. ಹೌದಲ್ಲ? ಅವು ಏನೂ ಮಾಡಿಲ್ಲ, ಅವನಿಗೆ ಯಾವ ಬಾಧಕನೂ ಆಗಿಲ್ಲ. ಅವನು ಶಬ್ದ ಸ್ಪರ್ಶಾದಿಗಳು ಏನು ಬಾಧಕತ್ವವನ್ನು ತಂದು ಕೊಟ್ಟಿಲ್ಲ ಅವನು. ಅವು ಅದರ ಒಳಗಿನ ಭೇದವನ್ನು ಅರ್ಥನವ ಅರುತ್ತು ಅವನ ಮನಸ್ಸು ಸುಖಗಳಾರವು ಅಂತ ತಿಳಿದು ಅದ್ರ ಮೇಲಿನ ಆಸಕ್ತಿಯನ್ನು ಕಳ್ಕೊಂಡ. ಹೌದಲ್ಲ? ಅವಾಗೇನು ಮಾಡಿಲ್ಲ ಅವು. ಅದಕ್ಕೆ ಬುದ್ಧೇಂದ್ರಿಯಗಳಿಗೆ ಲಯ ಅನ್ನೋದು ಇದು ಅಂತ ಹೇಳ್ತಾರೆ. ತನು ಜೀವನು ಪರಾತ್ಮನು ತಾನಾರೆಂಬುದೊಂದು ಇನಿಸಿಲ್ಲದೆ ಆನೇ ಪರಮಾತ್ಮನು ಎನೆ ಮನೋಲಯವುದು. ಮನೋಲಯ. ಹೌದಲ್ಲ? ತನು ನಾನು, ಮನ ನಾನು, ಪರಮ ನಾನು ಅನ್ನುವಂಥ ಸಂಕಲ್ಪ ವಿಕಲ್ಪಗಳನ್ನು ನಾವು ದೂರ ಮಾಡಿಕೊಂಡ. ಮನಸ್ಸಿನಲ್ಲಿ ಇರತಕ್ಕಂಥ ಈ ದ್ವಂದ್ವಗಳನ್ನು ದೂರ ಮಾಡಿಕೊಂಡ. ಅವನು ನಿಶ್ಚಯವಾಗಿ ಅದನ್ನು ತಿಳಿದಾನ. ಮನಸ್ಸಿನಿಂದ ಪರಾತ್ಮ ಭಾವನೆ ಅಳವಟ್ಟೈತ್ರಿ. ಅವಾಗ ಏನು ತಿಳಿದ ಗಟ್ಟಿಗೈತಲ್ಲಿ ಅಂತಂದ್ರೆ ಪರ ವಸ್ತುನ ನಾನು ಅದನ್ನು ಅಂತ. ಸಂಕಲ್ಪ ವಿಕಲ್ಪಗಳ ಅಡಿಗೆ ಅವು. ಹೀಗಾಗಿ ಅದಕ್ಕೆ ಮನೋಲಯ ಅಂತ. ಎಲ್ಲಿ ಸಂಕಲ್ಪಗಳು ಇರ್ತತಿ, ಅಲ್ಲಿ ವಿಕಲ್ಪಗಳು ಇರ್ತತಿ, ಅದು ಮನುಷ್ಯನ ಚಟುವಟಿಕೆ ಅಂತೇಳಿ.
ಅವನಲ್ಲಿ ಸಂಕಲ್ಪ ವಿಕಲ್ಪಗಳು ಇಲ್ಲೇ ಇಲ್ಲ, ಮನುಷ್ಯನ ಚಟುವಟಿಕೆ ಇಲ್ಲ. ಯಾಕಂದ್ರೆ ನಿಸ್ತರಂಗವಾಗಿ ಉಳಿದ್ಬಿಟ್ಟಾನ. ಯಾಕಂದ್ರೆ ಈ ವಾಸನ ಗಾಳಿ ಅವನು ಬಡದೇ ಇಲ್ಲ. ಎಲ್ಲಿವರೆಗೆ ಈ ವಾಸನೆ ಗಾಳಿ ಬಡಿತೈತಿ ಅಲ್ಲಿವರೆಗೆ ಸಂಕಲ್ಪ ವಿಕಲ್ಪಗಳಂತಕ್ಕಂಥ ತರಂಗಗಳು ಹೇಳ್ತವೆ. ಹೌದಲ್ಲ? ಅಲ್ಲಿವರೆಗೆ ಮನುಷ್ಯನ ಚಟುವಟಿಕೆ ನಡೆದಿತ್ತು. ಸಂಕಲ್ಪ ವಿಕಲ್ಪಗಳಿಂದ ಕುಡಿದ ಮನಸ್ಸು ಅಂತ ಹೇಳಿದ್ದು. ಇಲ್ಲಿ ಸಂಕಲ್ಪ ವಿಕಲ್ಪಗಳೇ ಹೋಗ್ಬಿಟ್ಟವು. ನಿಸ್ತರಂಗ ಅಂಬಿದೆ ಅಂತ ಶಾಂತ ಆಗ್ಬಿಟ್ಟ. ಅದಕ್ಕೆ ಮನೋಲಯ ನೋಡು ಅಂತ ಹೇಳ್ತಾರೆ. ಪರವಸ್ತುನೇ ನಾನು ಅದನ್ನೇ ಅನ್ನುವಂಥ ತಿಳುವಳಿಕೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಪರಾತ್ಮ ಭಾವನೆ ಅಳವಟ್ಟು. ಹೌದು, ಅದಕ್ಕೆ ಮನೋಲಯ ಅನ್ನೋದು. ತನು ಜೀವನು ಪರಾತ್ಮನು ತಾನು ಯಾರೆಂಬುದೊಂದನ್ನು ಎನಿಸಿಲ್ಲದೆ ಆನೇ ಪರಾತ್ಮನು ಎಣೆ ಮನೋಲಯವು. ತಾನೇ ಪರಾತ್ಮ ಭಾವನೆ ಅಳವಟ್ಟು ಮಾನಿಗಿರಣ್ಣೆ. ಜ್ಞಾನ ಪರವಸ್ತು ಅದನ್ನೇ ಅನ್ನುವಂಥ ಭಾವನೆ ಅಳವಟ್ಟತ್ತು. ಈ ಸಂಶಯ ಹೋಗ್ಬಿಟ್ಟತಿ. ಹೌದಲ್ಲ? ನಾನು ತನುನೋ ಪರನೋ ನಾನು ಏನು ಅನ್ನುವಂಥ ಸಂಕಲ್ಪ ವಿಕಲ್ಪಗಳ ಹೋಗ್ಬಿಟ್ಟವು. ಅಲ್ಲಿ ಏನು ಅಳವಟ್ಟೈತಿಪ್ಪ ಅಂತಂದ್ರೆ ಪರವಸ್ತು ನಾನದೇನೆ ಅನ್ನುವಂಥ ಭಾವ ಅಳವಟ್ಟೈತಿ. ಅದಕ್ಕೆ ಮನೋಲಯ ನೋಡು. ಮನೋಲಯ ತನು ಜೀವನು ಪರಾತ್ಮ. ಸಂಶಯ ಹೋಗ್ಬಿಟ್ಟೈತಲ್ಲ. ಹೌದಲ್ಲ? ಮನದೊಳಗಿರುವಂಥ ಸಂಶಯ ದೂರ ಆಗಿಬಿಟ್ಟೈತಿ. ಅಲ್ಲಿ ಏನು ಗಟ್ಟಿಯಾಗಿ ಉಳಿದೈತಿ ಅಂದರೆ ಪರವಸ್ತುನೇ ನಾನು ಅನ್ನೋದು ಗಟ್ಟಿಯಾಗಿ ಉಳಿದೈತಿ. ಹಿಂಗಾಗಿ ಸಂಕಲ್ಪ ವಿಕಲ್ಪಗಳು ನಾಶ ಆಗ್ಯಾವ. ಸಂಶಯಗಳು ಎಲ್ಲಿವರೆಗೆ ಇರ್ತಾವೆ ಅಲ್ಲಿವರೆಗೆ ಸಂಕಲ್ಪ ವಿಕಲ್ಪಗಳು ಹೇಳ್ತಿರ್ತಾವೆ. ಹೌದಲ್ಲ? ಸಂಶಯ ದೂರ ಆದಮೇಲೆ ಸಂಕಲ್ಪ ವಿಕಲ್ಪಗಳು ಇಲ್ಲ. ಹಿಂಗಾಗಿ ಅದಕ್ಕೆ ಮನೋಲಯ ಅಂತ ಹೇಳಿದ್ದು. ನಾವು ಮನವನ್ನು ಲಯ ಮಾಡಿಕೊಂಡಾಕ ಶಬ್ದವನ್ನು ರೂಪವನ್ನು ಹೌದಲ್ಲ ಇನ್ನೊಂದು ಏನೇನೋ ಅವಲಂಬನವಾಗಿ ಮನೋಲಯವನ್ನು ಮಾಡ್ಕೊತೇವೆ. ಮಾಡಿಕೊಳ್ಳೋಕೆ ಪ್ರಯತ್ನ. ಹೌದಲ್ಲ? ಇದನ್ನು ತಿಳಿದೇ ಇಲ್ಲ ನಾ ಪರವಸ್ತು ಅದೇನೆನ್ನುವಂಥ ನಿಶ್ಚಯಾತ್ಮಕವಾಗಿ ದೃಢವಾಗಿ ತಿಳ್ಕೊಂಡೇ ಇಲ್ಲ. ಹೌದಲ್ಲ? ಹೀಗಾಗಿ ಸಂಕಲ್ಪ ವಿಕಲ್ಪಗಳು ಹೇಳೋದು ಬಿಟ್ಟೇ ಇಲ್ಲ. ಅವನು ಯಾವಾಗಲೂ ಆ ಪರವಸ್ತುವಿನ ಇದ್ರೊಳಗೆ ಇರ್ತಾನೆ. ಯಾಕಂದ್ರೆ ಆ ಪರವಸ್ತುನೇ ನಾನು ಅದನ್ನೆನ್ನುವಂಥ ದೃಢವಾದಂಥ ತಿಳುವಳಿಕೆ ಗಟ್ಟಿಯಾಗೈತಿ. ಹೌದು, ಹೇಳ್ತಾರೆ ಮನದ ಸಂದೇಹವು ಎಳೆನಿತು ಇಲ್ಲದೆ ಆನೆ ಚಿದ್ಘನ ರೂಪನಾದ ನಿಜಾತ್ಮನು. ಅಲ್ಲೇ ಏನು ದೃಢ ಆಗಿ ಉಳಿದೈತಿ ಅಂದ್ರೆ ಬುದ್ಧಿಯೊಳಗೆ ನಾ ಚಿದ್ಘನ ಆತ್ಮಸ್ವರೂಪನಾದೇನೆ, ವ್ಯಾಪಕವಾದಂಥ ಚೈತನ್ಯ ಸ್ವರೂಪನ ನಾನದೇನೆ ಅನ್ನುವಂಥದ್ದು ಬುದ್ಧಿಯೊಳಗೆ ಗಟ್ಟಿಯಾಗಿ ಉಳಿದೈತಿ. ಅದೇ ಭಾವದಾಗ ಉಳಿದವಂಗೆ ಬುದ್ಧಿ ನಾಶ ಅಂತ ಹೇಳಿ. ಮನದ ಸಂದೇಹವು ಎಳೆನಿತು ಇಲ್ಲದೆ ಆಣೆ ಚಿದ್ಘನ ರೂಪನಾದ ನಿಜಾತ್ಮನು ಎನೆ ಖುಷಿ ಬುದ್ಧಿ ನಿಶ್ಚಯವೆಂಬುದು ಇಂತಾಗೆ ಮತಿಲಯವದು ನೋಡು. ಬುದ್ಧಿ ಲಯ. ಹೌದಲ್ಲ? ಅಲ್ಲಿ ಏನು ಗಟ್ಟಿಯಾಗಿ ಉಳಿದತಿ? ನಾನು ಚಿದ್ಘನ ಸ್ವರೂಪನಾದೇನೆ, ವ್ಯಾಪಕವಾದಂಥ ಚೈತನ್ಯ ಸ್ವರೂಪನೇ ನಾನು ಅದೇನೆ ಅನ್ನೋದು ಗಟ್ಟಿಯಾಗಿ ಉಳಿದತಿ. ಇದು ನಿಶ್ಚಯ ಮಾಡ್ತಕ್ಕಂಥ ಏನೈತಲ್ಲ ಅದು ಹೋಗ್ಬಿಟ್ಟೈತಿ. ಯಾಕಂದ್ರೆ ಸಂಶಯ ಹೋತಂದ್ರೆ ನಿಶ್ಚಯ ಜ್ಞಾನ ಆಕೈತಿ. ಹೌದಲ್ಲ? ನಿಶ್ಚಯ ಜ್ಞಾನ ಆತಂದ್ರೆ ಬುದ್ಧಿ ದೂರ ಆಕೈತಿ. ಅದಕ್ಕೆ ಬುದ್ಧಿ ಲಯ ಅಂತ ಹೇಳ್ತಾರೆ. ಹೌದು, ಮನದ ಸಂದೇಹವು ಎರಡೆನಿತು ಇಲ್ಲದೆ ಆನೆ ಚಿದ್ಘನ ರೂಪನಾದ ನಿಜಾತ್ಮನು ಎನೆ ಖುಷಿ ಬುದ್ಧಿ ನಿಶ್ಚಯವೆಂಬುದು ಇಂತಾಗಿ ಮತಿಲಯವದು. ಸುಳ್ಳು ಬುದ್ಧಿ ಹೋಗ್ಬಿಡ್ತು, ದೃಢ ಬುದ್ಧಿ ಗಟ್ಟಿ ಆಯಿತು. ಹೌದಲ್ರಿ?
ಸುಳ್ಳು ಬುದ್ಧಿ ದೂರ ಆಗೈತಿ ದೃಢವಾಗಿ ಏನು ತಿಳ್ಕೊಂಡ ಅಲ್ಲೇ ಅಂತಂದ್ರೆ ನಾ ಚಿದ್ಗನ ಸ್ವರೂಪನೇ ಅದೇನೆ, ವ್ಯಾಪಕವಾದಂಥ ಚೈತನ್ಯ ಸ್ವರೂಪನೇ ನಾನು ಅದನ್ನಂತ ಗಟ್ಟಿಯಾಗಿತ್ತೇಳಿ ದೃಢವಾದಂಥ ಜ್ಞಾನ ಮಾಡು ಆಗೈತಿ. ಅದಕ್ಕೆ ಬುದ್ಧಿಯ ಲಯ ಅಂತ ಹೇಳಿದ್ದು. ಸುಳ್ಳು ಹೋಗ್ಬಿಟ್ಟೈತಿ, ಸತ್ಯದ ಅನುಭವ ಆಗೈತಿ, ಸತ್ಯದ ಜ್ಞಾನ ಆಗೈತಿ ಬುದ್ಧಿಗೆ. ಹೌದು, ಸುಳ್ಳಿನ ಜ್ಞಾನ ದೂರ ಆಗೈತಿ. ಸತ್ಯದ ಜ್ಞಾನ ಆದಮೇಲೆ ಬುದ್ಧಿ ನಾಶ. ಹೌದಲ್ಲ, ಮತ್ತಿಲ್ಲಯ ಅಂತ ಹೇಳಿ ಅಂತಃಕರಣ ಲಯ ಅಂತ. ದೋಷ ಅಲ್ಲ, ಅಂತಃಕರಣ ಲಯ ರೀ. ಮನಸ್ಸು ಲಯ, ಬುದ್ಧಿ ಲಯ, ಅಹಂಕಾರ ಲಯ, ಜ್ಞಾತೃತ್ವದ ಲಯ, ಚಿತ್ತದ ಲಯ. ಹೇಗೆ ಈ ಬಹಿರಂಗದ ಲಯ ಮಾಡಿಕೊಂಡನು, ಹಾಗೆ ಅಂತರಂಗದ ಲಯ. ಸಂಶಯ ಹೋತಂದ್ರೆ ಮನಸ್ಸಿನ ಲಯ, ದೃಢವಾದಂಥ ತಿಳುವಳಿಕೆ ಆಯ್ತಂದ್ರೆ ಬುದ್ಧಿಯ ಲಯ. ಹೌದಲ್ಲ, ದೃಢವಾದಂಥ ತಿಳುವಳಿಕೆ ಆಯ್ತಂದ್ರೆ ಬುದ್ಧಿ ಲಯ ಆಕೈತಿ. ಹೌದಲ್ಲ, ಅದಕ್ಕೆ ಬೇಕಾದಂಥದ್ದು ಮನೋಲಯ. ಬುದ್ಧಿ ಲಯ ಆಗ್ಬೇಕಂದ್ರೆ ಮನೋಲಯ ಬೇಕು ಮೊದಲೇಕೆ. ಮನಸ್ಸು ಲಯ ಆಗ್ಬೇಕಂದ್ರೆ ಅದನ್ನು ಆ ಸಂಕಲ್ಪ ವಿಕಲ್ಪಗಳಿಗೆ ಕಾರಣ ಆಗ್ತಕ್ಕಂಥದ್ದು ಏನು ಸಂಶಯ ಹೋಗ್ಬೇಕಲ್ಲ. ಸಂಶಯ ಹೋದಾಗ ಮನಸ್ಸು ಲಯ ಆಗತ್ತೆ. ಹೌದಲ್ಲ, ಸಂಶಯ ಹೋಗ್ಬೇಕಂದ್ರೆ ಏನು ಮಾಡು ಅಂತ ಹೇಳಿದ್ರು ಅಂದ್ರೆ ಶ್ರವಣವನ್ನು ಮಾಡು ನೀನು. ಹೌದಲ್ಲ, ಶ್ರವಣವನ್ನು ಮಾಡಿದಾಗ ಅವಾಗ ನಾನು ಜೀವನನು, ನಾನು ಪರಮನು, ನಾನು ಏನು ಅನ್ನುವಂಥ ಸಂಶಯ ಐತಲ್ಲ, ಇದು ದೂರ ಆಕೈತಿ. ಆವಾಗ ನಾನು ಪರಮನ ಇದ್ದೇನೆ ಅನ್ನುವಂಥದ್ದು ಗಟ್ಟಿ ಆಕೈತಿ. ಆವಾಗ ಮನಸ್ಸು ಲಯ ಆಕೈತಿ, ಬುದ್ಧಿ ಲಯ ಯಾವಾಗ ಆಕೈತಿ, ನಾ ಚಿದ್ಗನ ಸ್ವರೂಪನಾದೇನೆ, ವ್ಯಾಪಕವಾದಂಥ ಚೈತನ್ಯ ಸ್ವರೂಪನೇ ನಾನು ಅದೇನೆ ಅಂತ ತಿಳಿದಾಗ ಬುದ್ಧಿ ಲಯ ಆಗೈತಿ. ಇನ್ನು ಚಿತ್ತದ ಲಯ ಹೆಂಗ ಅಂತ ಹೇಳ್ತಾರೆ ಅಂದ್ರೆ ಸ್ಮರಣೆ ಲಯ. ಚಿತ್ತ ಅಂದ್ರೆ ಸ್ಮರಣೆ, ನೆನಪು. ಆ ಚಿತ್ತದ ಲಯ ಹೆಂಗಾಕೈತಿ ಅನ್ನೋದನ್ನು ಹೇಳ್ತಾರೆ. ತನು ಮಾನಸ ಆದಿಗಳೊಳಗೆ ಅಹಂಭಾವನೆ ತನಗೆ ಮುಂದಿನ ಓಲಿಲ್ಲದುದನ್ನು ಅಹಂಭಾವ ಲಯ, ಅಹಂಕಾರದ ಲಯ ಹೇಳ್ತಾರೆ. ಅಹಂಕಾರದ ಲಯ. ತನು ಮಾನಸಾದಿಗಳೊಳಗೆ ಅಹಂಭಾವನೆ ತನಗೆ ಮುನ್ನಿನ ಓಲಿಲ್ಲದುದನ್ನು ಮುನಿಮುಖ್ಯರೆಂಬ ಅಹಂಕೃತಿ ಲಯವೆಂದು ನೀನಿದನ್ನು. ಮೊದಲೇಕಿನ್ನ ಅಹಂಭಾವ ಉಳಿದಿಲ್ಲ. ತನು ಮನಸ್ಸಿನೊಳಗೆ ನಾನು ಶರೀರ, ನಾನು ಇಂದ್ರಿಯ, ನನ್ನ ಇವು ಅನ್ನುವಂಥದ್ದು ಉಳಿದಿಲ್ಲಲ್ಲಿ. ಈ ಅಹಂವೃತ್ತಿ ನಾಶ ಆಗೈತಿ. ನಾನು ಅನ್ನೋತಕ್ಕಂಥ ಈ ಶರೀರ ಮೋಹ ಅಳದೈತಿ. ಹೌದಲ್ಲ, ಅದಕ್ಕೆ ಅಹಂ ನಾಶ ಅಂತ ಹೇಳಿದ್ದವ್ರು. ತನು ಮನದೊಳಗೆ ಅಹಂವೃತ್ತಿ ಅಡಗೈತಿ. ಅಹಂವೃತ್ತಿ ಹೋದ್ಮೇಲೆ ಅದಕ್ಕೆ ಅಹಂಕಾರ ನಾಶ ಅಂತ. ಅವಾಗೇನು ನಾನು ಅನ್ನೋ ಭಾವನೆ ಉಳಿದಿಲ್ಲ ಅವಾಗ. ಹೌದಲ್ಲ, ನಂದು ನಾನು ಅನ್ನುವಂಥದ್ದು ನಾಶ ಆಗಿಬಿಟ್ಟತ್ತೆ. ಅದಕ್ಕೆ ಅಹಂಕಾರ ಲಯ. ಅಹಂಕಾರ ಲಯ. ತನು ಮಾನಸಾದಿಗಳೊಳಗೆ ಅಹಂಭಾವನೆ ತನಗೆ ಮುಂದಿನ ಓಲಿಲ್ಲುವುದನ್ನು ಮೊದಲೇಕಿನಗತ್ತೆ ಇಲ್ಲಲ್ಲೇ ನಾನು ಅನ್ನೋದು. ಹೌದಲ್ಲ, ತನು ಮೊದಲಾದವುಗಳಲ್ಲಿ ಮೊದಲೇಕೆ ನಾನು ನಾನು ಅಂತಿದ್ವಲ್ಲ, ಆ ನಾನು ನಾನು ಅನ್ನೋದು ಹೋಗ್ಬಿಟ್ಟೈತೆ. ಆ ವೃತ್ತಿ ಹೋಗ್ಬಿಟ್ಟೈತಲ್ಲಿ.
ಅದಕ್ಕೆ ಅಹಂಕಾರ ನಾಶ. ವಿನಾಶ ಮುನಿ ಮುಖ್ಯರೆಂಬರು ಅಹಂಕೃತಿ ಲಯವೆಂದು ನೀನಿದನು ಇಂತು ತಿಳಿಯುವುದು. ಮುನಿ ಮುಖ್ಯರ ಅಂಥವ್ರು ಹೇಳ್ತಾರೆ ಈ ರೀತಿ ಅಹಂಕಾರ ಲಯ ಹೆಂಗೆ ಅಂತಂದರೆ ಈ ತನು ಮನಸ್ಸಾದಿಗಳಲ್ಲಿ ನಾನು ನಾನು ಅನ್ನೋದನ್ನು ಅವರು ಕಳ್ಕೊಂಡಾರ. ಅಲ್ಲಿ ಅಹಂ ವೃತ್ತಿ ಇಲ್ಲ ಅಲ್ಲಿ. ಅದಕ್ಕೆ ಅಹಂಕಾರ ಲಯ ಹೇಳ್ತಾರೆ ಜೀವಾದಿ ಸಕಲ ಅಹಂಭಾವವನ್ನು ಧರಿಸಲು ಉದ್ಭಾವಿಸಲು ಅರಿಯದಿರುವುದರಿಂದ ಭಾವೇ ಕೇಳದು ಚಿತ್ತದ ಇರುವಿನ ಲಯವೆಂದು. ಅದು ಏನು ನೆನಪುಕೊಳ್ಳೋದಿಲ್ಲ ನಮಗೆ. ನಾನು ಅನ್ನೋದಂಥದ್ದು ನೆನಪು ಉಳೋದಿಲ್ಲ ಚಿತ್ತದೊಳಗೆ. ಹೌದಲ್ರಿ. ಅದು ನೆನಪು ಒಂದು ಎಳ ಕಾರಣಷ್ಟು ಉಳೋದಿಲ್ಲ. ನಾನು ನಂದು ಅನ್ನೋದು ಏನೂ ಉಳೋದೇ ಇಲ್ಲ ಅಲ್ಲಿ. ಯಾಕಂದ್ರೆ ಅದು ಅಹಂ ನಾಶ ಆಗೈತಿ. ಅಹಂ ನಾಶ ಆದಮೇಲೆ ಆ ಸ್ಮರಣೆ ಬಂದೇ ಇಲ್ಲ. ಆ ಸ್ಮರಣೆ ಬರಲಾರ್ದು. ಆ ಸ್ಮರಣೆ ಬರಲಾರ್ದಂಗೆ ಇರೋದಕ್ಕೆ ಚಿತ್ತದ ಲಯ. ಜೀವಾದಿ ಸಕಲ ಅಹಂಭಾವವನ್ನು ಧರಿಸಲು ಉದ್ಭಾವಿಸಲು ಅರಿಯದಿರುವುದರಿಂದ ಭಾವೇ ಕೇಳದು ಚಿತ್ತದ ಇರುವಿನ ಲಯವೆಂದು ಭಾವಿಜ್ಞರುಗಳು ಅವಧರಿಪರು. ಇಲ್ಲದವ್ರು ಹೇಳ್ತಾರೆ ಇದನ್ನು. ಚಿತ್ತದ ಲಯ ಅಂದ್ರೆ ಏನು ಅಂತಂದ್ರೆ ದೇಹ ಭಾವನ ತಾಳೆ ಬಂದಮೇಲೆ ನಾನು ನಂದು ಅನ್ನೋದು ಅಳದ ಮೇಲೆ ಆ ಸ್ಮರಣೆ ಬರಲಾರ್ದಂಗೆ ಇರೋದಕ್ಕೆ ಚಿತ್ತದ ಲಯ. ಅವ ಚಿತ್ತದ ಲಯ ಆದಂಗೆ. ಅಡವ್ಯಾಗಿ ಹೋಗಿ ಕುಂತರು ನಂದು ನಾನು ಅನ್ನೋದಿತ್ತಂದ್ರೆ ಹಿಂದಿನ ಸ್ಮರಣೆಯನ್ನು ಮಾಡ್ಕೊತ ಇದ್ದರೆ ಹೌದಲ್ಲ. ಅದಕ್ಕೆ ಲಯ ಅಂತ ಹೇಳೋದಿಲ್ಲ. ಲಯ ಅಂದರೆ ಯಾವುದು ಅಂದರೆ ಇಲ್ಲೇ ಇದ್ದರೂ ಕೂಡ ಆ ಸ್ಮರಣೆಯನ್ನು ಮಾಡಿಕೊಳ್ಳದೇ ಇರೋದು. ಹಿಂದಿನ ಸ್ಮರಣೆಯನ್ನು ಮಾಡಿಕೊಳ್ಳದೇ ಇರೋದಕ್ಕೆ ಲಯ, ಚಿತ್ತದ ಲಯ ಅಂತ. ಹೌದಲ್ಲ. ನಾನು ನಂದು ಅನ್ನೋದಂಥ ಸ್ಮರಣೆ ಇಲ್ಲ ಅಲ್ಲಿ. ಯಾಕಂದ್ರೆ ಅಹಂ ಅಡಗೈತಿ. ಅಹಂ ಯಾಕೆ ಅಡಗೈತಿ ಅಂದರೆ ಬುದ್ಧಿ ನಾಶ ಆಗೈತಿ. ಬುದ್ಧಿ ಯಾಕೆ ನಾಶ ಆಗೈತಿ ಅಂದ್ರೆ ಸಂಶಯ ಹೋಗೈತಿ. ಹೌದಲ್ಲ. ಸಂಶಯಗಳು ಯಾಕೆ ಹೋಗ್ಯಾವ ಅಂದರೆ ಇವೆಲ್ಲವೂ ನಾನು ಸುಳ್ಳು ಐತಿ ಅಂತ ತಿಳಿದಾನ. ಹೌದಲ್ಲ. ಅಂದ್ರೆ ಬಹಿರಂಗದ ಈ ತೋರಿಕೆಯ ಮೇಲಿನ ಆಸಕ್ತಿಯನ್ನು ಕಳ್ಕೊಂತ ಅಂತರಂಗಕ್ಕೆ ಹೋದಾಗ ಅಂತರಂಗದ ಭಾವನೆಯನ್ನು ಕೂಡ ದೂರ ಮಾಡ್ಕೊಂತ ಹೋದಾಗ ಕೊನೆಗೆ ತಾನು ಏನು ಅದೇನು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ಎಲ್ಲ ಲಯ ಪ್ರಕಾರಗಳನ್ನು ಹೇಳ್ತಾರೆ. ಯಾವ್ಯಾವುದ ಲಯ ಅಂತಾರ, ಯಾವ್ಯಾವುದಕ್ಕೆ ಯಾವ್ಯಾವ ಲಯ. ಹೌದಲ್ಲ. ಅದಕ್ಕೆ ಮೊದಲಿಗೆ ಅಡಕಲ್ ಗಡಿಗಿನ ಕಡ್ಕೋಬೇಕಾಗೈತಿ. ಹೌದಲ್ಲ. ಈ ತೋರಾನು ತೋರಿಕೆ ಒಳಗಿರ್ತಕ್ಕಂಥ ವಿಷಯ ವಸ್ತುಗಳ ಮ್ಯಾಲಿನ ಆಸಕ್ತಿಯನ್ನು ದೂರ ಮಾಡ್ಕೋಬೇಕಲ್ಲ. ಇದು ಸತ್ಯ ಐತೆ ಅಂತ ನಂಬ್ಕೊಂಡು ಕುಂತೇವಂತನ ಇದನ್ನು ಬಿಟ್ಟಿರೋಕ್ಕಾಗಲ್ದ್ರಿ ನಾವು. ಹೌದಲ್ಲ. ಇದನ್ನು ಲಯ ಮಾಡಬೇಕಲ್ಲ ಮೊದಲೇಕೆ. ಹೌದಲ್ಲ. ಈ ತೋರಾನು ತೋರಿಕೆ ಮಿಥ್ಯ ಐತಿ ಅಂತ ತಿಳ್ಕೊಂಡು ನಮ್ಗೆ ಒಂದೊಂದು ಲಯ ಮಾಡ್ಕೊಂತ ಹೋಗಕ್ಕೆ ಬರ್ತೈತಿ ಅಂತ, ಒಳಗಿಳಕ್ಕೆ ಬರ್ತೈತಿ ಅಂತ. ಹೌದಲ್ಲ. ಹಂಗೆ ನಾನೊಂದು ಅಂಡಿ ಒಳಗೆ ನಿಂತ್ರೆ ಒಳಗಿನ ಜ್ಞಾನ ಯಾವಾಗ ಆಗ್ಬೇಕು. ಒಳಗೆ ಹೋಗ್ಬೇಕಂದ್ರೆ ಇದನ್ನು ಸುಳ್ಳು ಮಾಡ್ಕೊಂತ ಹೋದಾಗ ಒಳಗೆ ಹೋಗಕ್ಕೆ ಬರ್ತೈತಿ. ಹೌದಲ್ಲ. ಅದಕ್ಕೆ ಲಯ ಅಂದರೆ ಏನು ಅನ್ನೋದನ್ನು ಹೇಳ್ತಾರೆ. ಇದರೊಳಗಿಂದ ಒಂದು ಕಳ್ಕೊಬೇಕಂದ್ರೆ ಎಷ್ಟು ಜನ ಅದು ನಿರಂತರ ಅಭ್ಯಾಸ. ಹೌದಲ್ಲ. ಇದು ಒಳಗಿನ ಕೆಲಸ ಒಂದ ದಿನಕ್ಕೂ ಆಗ್ಬೋದ್ರಿ. ಅದೇನು ಇದಿಲ್ಲ. ಆದ್ರೆ ಆಸಕ್ತಿ ಬೇಕು ಅಂತ. ಹೌದಲ್ಲ. ಇದ್ರ ಕಡೆ ಒಲವು ಬೇಕು ಅಂತ. ಒಲವಿಲ್ಲದ ನೀನು ಎಷ್ಟು ಏನು ಮಾಡಿದರೂ ಕೂಡ ವ್ಯರ್ಥ. ಎಷ್ಟು ಜನ್ಮ ಕಳಿಬೇಕಾಗತ್ತೆ.
ಹೌದು, ಅಲ್ಲೇ ಇರ್ತೀನಿ ಉತ್ಕಟ ಇಚ್ಛೆ ಬೇಕು ಅಂತ. ಉತ್ಕಟ ಇಚ್ಛೆ ಇಲ್ಲದ ಇದನ್ನು ಮಾಡಲಿಕ್ಕೆ ಆಗೋದು. ಹೌದಲ್ಲ? ಅದಕ್ಕೆ ಇದು ವೇದಾಂತ ಅನ್ನೋದು ಪ್ರಾರಬ್ಧಜನ್ಯವಾಗಿಲ್ಲ, ಇದು ಪ್ರಯತ್ನಜನ್ಯವಾಗಿ ಐತಿ ಅಂತ ಹೇಳಿ. ಪ್ರಯತ್ನವನ್ನು ಅವಲಂಬಿಸ್ಕೊಂಡೈತಿ, ಇದು ಪ್ರಾರಬ್ಧವನ್ನು ಅವಲಂಬಿಸ್ಕೊಂಡಿಲ್ಲ. ತಾನಾಗಲೇ ಆಗಲಿಪ್ಪ ನನಗೆ ಜ್ಞಾನ, ತಾನಾಗಲೇ ಆಗಲಿ ನನಗೆ ಅಂತಂದ್ರೆ ಇದು ಆಗುವುದಿಲ್ಲ. ಪ್ರಯತ್ನ ಮಾಡಿದಾಗ ಇದಾಕೈತಿ. ನಿನ್ನ ಪ್ರಯತ್ನ ಎಷ್ಟೆಷ್ಟು ತೀವ್ರ ಆಕೈತಿ ಅಷ್ಟಷ್ಟು ತೀವ್ರಗತಿ ಒಳಗೆ ಇದಾಕೈತಿ. ಹೌದು, ನಾವು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಆಗೋದೇ ಇಲ್ಲ ಅದು. ಹೌದು. ಜೀವಾದಿ ಸಕಲ ಅಹಂಭಾವವನ್ನು ಧರಿಸಲು ಉದ್ಭಾವಿಸಲು ಅರಿಯದಿರುವುದರಿಂದ ಭಾವಿ ಕೇಳದು ಚಿತ್ತದ ಇರುವಿನ ಲಯವೆಂದು ಭಾವಿಜ್ಞರುಗಳು ಅವಧರಿಪರು ನಿಹತರೆ. ಅಜ್ಞತೆ ಎಂಬುದು ತಜ್ಞರುಳಿಲ್ಲವೆಂತೇನೆ. ಅಜ್ಞತೆ ದೂರದ ಕಥದಿಂದ ಪ್ರಾಜ್ಞರು ಅಂಥದನೇ ಜ್ಞಾತೃತ್ವದ ಲಯವೆಂದು ಸುಜ್ಞಾನಿಗಳಿಗೆ ಬೋಧಿಸುವರು. ಜ್ಞಾತೃತ್ವದ ಲಯ ಯಾವುದು ಅಂದ್ರೆ ಅಜ್ಞತೆ ಅನ್ನೋದೇ ಇಲ್ಲ ನನ್ನಲ್ಲಿ. ಅಜ್ಞತೆ ಎಂಬುದು ನಾನು ಸದಾ ಜಾಗೃತ ವಸ್ತುನ ಅದೇನೆ. ಯಾಕೆ ಎಲ್ಲವನ್ನು ಅರಿತಕ್ಕಂಥ ನಾನು ಅದೇನೆ. ಸದಾ ಜಾಗೃತ ಅದೇನೆ. ಅಜ್ಞಾನ ನನ್ನಲ್ಲಿ ಇಲ್ಲೇ ಇಲ್ಲ, ಕತ್ಲ ನನ್ನಲ್ಲಿ ಇಲ್ಲೇ ಇಲ್ಲ. ಸೂರ್ಯನಲ್ಲಿ ಹೇಗೆ ಕತ್ಲ ಅನ್ನೋದು ಇಲ್ಲೇ ಇಲ್ಲವೋ ಹಾಗೆ ನನ್ನಲ್ಲಿ ಅಜ್ಞಾನ ಅನ್ನೋದು ಇಲ್ಲೇ ಇಲ್ಲ. ಅರಿವಿನೊಳಗೆ ಮರೆವೆ ಅನ್ನೋದೇ ಇಲ್ಲ. ಹೌದಲ್ಲ? ಅಜ್ಞತೆ ಅನ್ನೋದು ನನ್ನಲ್ಲಿ ಇಲ್ಲೇ ಇಲ್ಲ ಅನ್ನೋದನ್ನು ಯಾವ ದೃಢವಾಗಿ ತಿಳ್ಕೊಂಡನೋ ಅವಾಗ ಅದು ಜ್ಞಾತೃತ್ವದ ಲಯ. ನನ್ನ ಸದಾ ಜಾಗೃತ ವಸ್ತುನ ನನಗೆ ಮರೆವೆ ಅನ್ನೋದೇ ಇಲ್ಲ. ಯಾಕೆಂದ್ರೆ ಅರುಣ ಜ್ಞಾನದನಿ. ಇದನ್ನ ಶ್ರುತಿಗಳು ಅನುಭವಗಳು ಹೇಳ್ತಾರೆ. ಹೌದಲ್ಲ? ಯಾಕೆ ವಿಚಾರ ಮಾಡಿ ನೋಡ್ಕೊ ನೀನು, ಅವಾಗ ಖಾತ್ರಿ ಆಗುತ್ತೆ. ಅರುವೆ ಎಲೆ ಅರುವೆ ನಿನ್ನ ತೆರನರಿಯ ಮುಕ್ತಿ ಹೌದು ನಿಶ್ಚಯವಂತೆ ಅಂತ ಅದಕ್ಕೆ ಅಲ್ಲಿ ಹೇಳ್ತಾರೆ. ನಿನ್ನಲ್ಲಿ ಅಜ್ಞತೆ ಅನ್ನೋದೇ ಇಲ್ಲ, ಸದಾ ಜಾಗೃತ ವಸ್ತು ನೀನು. ಹೌದು. ಅಜ್ಞತೆ ಎಂಬುದು ತಜ್ಞರು ಇಲ್ಲವೆಂದು ಅಜ್ಞತೆ ದೂರದ ಕಥದಿಂದ ಪ್ರಾಜ್ಞರು ಅಂಥದನ್ನೇ ಜ್ಞಾತೃತ್ವದ ಲಯವೆಂದು ಸುಜ್ಞಾನಿಗಳಿಗೆ ಬೋಧಿಸುವರು. ತಿಳಿದವರಿಗೆ ಸುಜ್ಞಾನಿಗಳಿಗೆ ಬೋಧನೆ ಮಾಡ್ತಾರೆ. ಹೌದು. ಹೌದಲ್ಲ? ಸಾಮಾನ್ಯರು ನಾವೇನಂತೇವೆ, ಸೂರ್ಯ ಗ್ರಹಣ ಹಿಡದತ್ತಿ ಅಂತ ಸಾಮಾನ್ಯರು ಅಂತಾರೆ. ಸೂರ್ಯಗ್ರಹಣ ಹಿಡಿದಂತ ತಿಳಿದವ್ರು ಏನಂತಾರ, ಸೂರ್ಯ ಗ್ರಹಣ ಹಿಡಿದಿಲ್ಲ, ಸೂರ್ಯ ಬೆಳಗಕತ್ತನ, ಸೂರ್ಯನಲ್ಲಿ ಕತ್ಲಿಲ್ಲ ಇಲ್ಲ, ಭೂಮಿ ಅಡ್ಡ ಬಂದೈತಿ, ಸೂರ್ಯ ಏನಾಗಿಲ್ಲ ಇದ್ದಕ್ಕಿದ್ದಂಗೆ ಅದನ್ನು ಭೂಮಿ ಸರಿತಿ ಅಂದ್ರೆ ಅದು ಬೆಳಗ್ಗೆ ಬೆಳಗುತ್ತೆ. ಮೊದಲಿಗೂ ಬೆಳಗಾಗತ್ತದ, ಮುಂದೂ ಬೆಳಗ್ತಾನ, ಮಧ್ಯಂತರದಲ್ಲೂ ಬೆಳಗಾಗ್ತಾನೆ. ಅವನಲ್ಲಿ ಅಜ್ಞತೆ ಅನ್ನೋದು ಇಲ್ಲೇ ಇಲ್ಲ, ಸೂರ್ಯನಲ್ಲಿ ಕತ್ಲು ಅನ್ನೋದು ಇಲ್ಲೇ ಇಲ್ಲ. ಹೌದಲ್ಲ? ಅಂತ ಬೋಧನೆ ಮಾಡ್ತಾರೆ ತಿಳಿದವರು ಸುಜ್ಞಾನಿಗಳಿಗೆ. ತಿಳ್ಕೋಬೇಕನ್ನೋರಿಗೆ ಇದನ್ನ ಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ಇದಕ್ಕೆ ಜ್ಞಾತೃತ್ವದ ಲಯ ಅಂತ. ಹೌದು. ಅಜ್ಞತೆ ಎಂಬುದು ತಜ್ಞರು ಇಲ್ಲವೆಂತರು ಅಜ್ಞತೆ ದೂರದ ಕಥದಿಂದ ಪ್ರಾಜ್ಞರು ಅಂಥದನ್ನೇ ಜ್ಞಾತೃತ್ವದ ಲಯವೆಂದು ಸುಜ್ಞಾನಿಗಳಿಗೆ ಬೋಧಿಸುವರು. ತಿಳಿದವರು ತಿಳ್ಕೊಬೇಕೆನ್ನುವಂಥ ಅಪೇಕ್ಷೆ ಪಡೋರಿಗೆ ಹೇಳ್ತಾರೆ. ನಿನ್ನಲ್ಲಿ ಅಜ್ಞತೆ ಅನ್ನೋದೇ ಇಲ್ಲಪ್ಪ, ನಿನ್ನಲ್ಲಿ ಅಜ್ಞತೆ ದೂರ ಇಲ್ಲ, ಕತ್ಲು ಅನ್ನೋದು ನಿನ್ನಲ್ಲಿ ಇಲ್ಲ, ಕತ್ಲು ನಿನ್ನಲ್ಲಿ ಬರಲಾರದು. ಹೌದಲ್ಲ? ಸೂರ್ಯನಲ್ಲಿ ಕತ್ಲು ಅನ್ನೋದೇ ಇಲ್ಲ, ಸೂರ್ಯನಲ್ಲಿ ಕತ್ಲು ಬರಲಾರದು. ಹೌದಲ್ಲ? ಸೂರ್ಯನಲ್ಲಿ ಕತ್ಲು ಎಂದಾದರೂ ಬರ್ತೈತೇನೋ ಅಂತಂದ್ರೆ ಇಲ್ಲೇ ಇಲ್ಲ. ಹಾಗೆ ನೀನು ಸದಾ ಜಾಗೃತ ವಸ್ತುನೇ ಅದಿ ನೋಡುವಂಥ ಸುಜ್ಞಾನಿಗಳಿಗೆ ಬೋಧನೆ ಮಾಡ್ತಾರೆ ಪ್ರಾಜ್ಞರು ತಿಳಿದವರು.
ಇದಕ್ಕೆ ಜ್ಞಾತೃತ್ವದ ಲಯ. ಲಯ. ಹೌದು, ಜ್ಞಾತೃತ್ವದ ಲಯ. ನಿಹತ ದೃಶ್ಯಮಿರಲು ತನ್ನನ್ನೋದು ಮನಸ್ಸು ಇಂತು ದೃಶ್ಯವಿಲ್ಲಾಗಿ ಮನಸ್ಸಲಿಲ್ಲ. ದೃಶ್ಯ ವಿಲಕ್ಷಣೆಗೆ ಮರೆಯಿಲ್ಲಾಗಿ ದೃಶ್ಯ ಮಾಯಾಲಯವಿರುತ್ತಾನೆ. ಇದು ತ್ರಿಪುಟಿ ಲಯ. ಹೌದು, ದೃಶ್ಯ ದೃಕ್ಕು ದೃಶ್ಯ 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 ಇದ್ರ ಮೂರದ್ರ ಲಯ. ಹೌದಲ್ಲ, ನಾನು ಯಾವಾಗಲೂ ಇರೋ ದೃಶ್ಯ ಮಾತ್ರ ನಾನು. ದೃಶ್ಯ ದೃಕ್ಕು ದೃಷ್ಟ ದೃಷ್ಟ ದೃಶ್ಯ ದೃಷ್ಟ ಇವು ಮೂರಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ನಾನು ದೃಶ್ಯ. ನಾನು ನೋಡೋ ಇದು ನೋಡಿಸ್ಕೊಳ್ಳೋದು, ನೋಡುವಂಥ ಕ್ರಿಯೆ, ತಿಳಿಯಲ್ಪಡೋದು, ನೋಡಿಸ್ಕೊಳ್ತಕ್ಕಂಥ ವಸ್ತು. ಹೌದಲ್ಲ, ಅದು ದೃಕ್ ದೃಷ್ಟ ನೋಡೋ. ಇವಕ್ಕೆ ಮೂರಕ್ಕೂ ನಾನು ಸಾಕ್ಷಿಯಾಗಿರ್ತಕ್ಕಂಥ ದೃಶ್ಯ ಮಾತ್ರ ಅಂತ ತಿಳಿದಾಗ ಈ ತ್ರಿಪುಟಿ ಲಯ ಅಂತ ಹೇಳ್ತಾರೆ. ಹೌದು, ದೃಶ್ಯವಿರಲು ತನ್ನನ್ನೋದು ಮನಸ್ಸು ಇಂತು ದೃಶ್ಯಂ ಇಲ್ಲಾಗಿ ಮನಸ್ಸಲಿಲ್ಲ. ದೃಶ್ಯ ವಿಲಕ್ಷಣೆಗೆ ಮರೆಯಿಲ್ಲಾಗಿ ದೃಶ್ಯ ಮಾಯಾಲಯವು. ದೃಶ್ಯ ಮಾಯಾಲಯ ಅಂದರೆ ತ್ರಿಪುಟಿಗಳ ನಾಶ, ತ್ರಿಪುಟಿಗಳಿಗೆ ಲಯ ಅಂತ ಹೇಳಿ. ನಾನು ದೃಶ್ಯ ಮಾತ್ರ ಅದೇನೆ, ನಾನು ನೋಡೋವ ಸಾಕ್ಷಿ. ನನಗೇನು ಆಗಿಲ್ಲ. ದೃಶ್ಯ ಅಳಿತೈತಿ, ದ್ರಷ್ಟ ಹೊಕ್ಕನ. ಹೌದಲ್ಲ, ದೃಶ್ಯಕ್ಕೆ ಕಾರಣ ಆಗ್ತಕ್ಕಂಥ ವಸ್ತು ನಾಶ ಆಗಬೇಕೈತಿ. ಆದ್ರೆ ದೃಶ್ಯ ಮಾತ್ರ ಅವಾಗೇನೂ ಆಗಿಲ್ಲ. ಹೌದಲ್ಲ, ಹಾಗೆ ಸೂರ್ಯ ಸಾಕ್ಷಿಯಾಗ್ಯದನ್ನು. ಹೂವು ಮಗ್ಗು ಅರಳತಿ, ಮತ್ತೊಂದು ಕ್ಷಣದೊಳಗೆ ಅದು ಉಳಿಲಿಲ್ಲ. ಹೌದಲ್ಲ, ಹೂವು ಆದಮೇಲೆ ಮತ್ತದು ಹೂವು ಕೂಡ ಬಾಡಿ ಹೋಯ್ತು, ಮುಂದಿನ ಕ್ಷಣದೊಳಗೆ ಹೂ ಉಳಿಲಿಲ್ಲ. ಇವು ನಾಶ ಅದು ಮುಂದೆ ಅದು ಫಲನೂ ನಾಶ ಆಯ್ತು. ಆದ್ರೆ ಸೂರ್ಯ ಏನಾದ್ರು ನಾಶ ಅದನ್ನು ಇಲ್ಲ. ಹೌದಲ್ಲ, ದೃಶ್ಯ ದೃಕ್ಕು ದೃಷ್ಟ ಅಂತಕ್ಕಂಥದ್ದು ಮೂರು ನಾಶ ಅದು. ನೋಡಿಸ್ಕೊಳ್ಳೋ ವಸ್ತು, ನೋಡುವಂಥ ಕ್ರಿಯೆ ಮೂರು ನಾಶ ಅದು. ದೃಶ್ಯ ಮಾತ್ರ ಸತ್ಯವಾಗಿರುತ್ತೆ. ಆ ದೃಶ್ಯ ನಾನದೇನೆ ಅಂತ ತಿಳ್ಕೊಂಡವಂಗೆ ತಿಳಿಯೋವಂಗೆ ಇವು ತ್ರಿಪುಟಿ ನಾಶ ಅಂತೇಳಿ, ತ್ರಿಪುಟಿ ಲಯ ಅಂತೇಳಿ. ಮಾಯಾಲಯವರು ತಾನು ಇಲ್ಲಿ ಹೇಳ್ತಾರೆ. ತಾನು ಉಂಟು ಎನಿಸುವುದು ಈ ವಿಷಯಾಳಿಯೋಳು ಉಳ್ಳೊಡೆ ತಾನು ಏನನ್ನು ಅರಿಯದ ಕಥದಿಂದ ಏನೂ ಇಲ್ಲದಿರಲಿಕ್ಕೆ ಮಾನಿನಿ ತಿಳಿಯದು ತಾನು ಆತ್ಮಲಯವೆಂದು ನಿಜದಿಂದ. ನಾನು ಯಾವಾಗಲೂ ಇರುವಂಥ ನಾನು ಅದೇನಂತನೂ ಹೇಳಲಿಕ್ಕೆ ಬರೋದಿಲ್ಲ, ಇಲ್ಲಂತನೂ ಹೇಳಲಿಕ್ಕೆ ಬರೋದಿಲ್ಲ, ಇದ್ದಿಲ್ಲಂಗಕ್ಕಿನಂತನೂ ಹೇಳಲಿಕ್ಕೆ ಬರೋದಿಲ್ಲ. ನಾನು ಯಾವಾಗಲೂ ಈ ಮೂರಕ್ಕೂ ನಾನು ಸಾಕ್ಷಿಯಾಗಿರಲಿಲ್ಲ. ಅವರು ಇರು ಆನಂದ ಸ್ವರೂಪ ನಾನು. ಅರಿಯುವಂಥ ಕ್ರಿಯೆಯೊಳಗೂ ನಾನು ಅದೇನಿ, ಮರೆತಾಗೂ ನಾನು ಅದೇನಿ, ಮಧ್ಯಂತರ ಅರಿವು ಮೊರೆಯದ ಇರುವಿನ ಸೋಂಕದೊಳಗೂ ನಾನು ಅದೇನಿ. ಮೂರಕ್ಕೂ ಆಧಾರವಾಗಿ ನಾನು ಅದೇನಿ ಅಂತ ತಿಳಿದ ಮೇಲೆ ಅದರ ಭಾವನೆಯನ್ನು ಬಿಟ್ಟಾಗ ಅದಕ್ಕೆ ಆತ್ಮಲಯ ಅಂತೇಳಿ. ನಾನು ಯಾವಾಗಲೂ ಇರೋಂಥ ಸದಸ್ಯ ಉಂಟು ಎನಿಸುವ ಈ ವಿಷಯಾಳಿಗಳು ಏನೂ ಅಲ್ಲಿ ಗುರುತಿಸ್ಲಿಕ್ಕೆ ಎಡೆ ಇಲ್ಲ. ಹೌದಲ್ಲ, ಗುರ್ತು ಹಚ್ಚಲಿಕ್ಕೆ ಏನೂ ಇಲ್ಲ, ಉಳಿಲಿಲ್ಲ. ಹೌದಲ್ಲ, ತಾನುಂಟು ಎನಿಸುವುದು ಈ ವಿಷಯಾಳಿಗಳು ಉಳ್ಳೊಡೆ ತಾನು ಏನನ್ನು ಅರಿಯದ ಕಥೆ. ನನಗೆ ಏನೂ ಇಲ್ಲ, ಏನೂ ಅರಿಯುವಂಥದ್ದಿಲ್ಲ, ಇಲ್ಲ ಅರಿವಿನ ಭಾವ ಇಲ್ಲ.
ತಾನುಂಟು ಎನಿಸುವನು ಈ ವಿಷಯಾಳಿ ಉಳ್ಳೊಡೆ ತಾನು ಏನನ್ನು ಅರಿಯದ ಕಥದಿಂದ ಏನೂ ಇಲ್ಲದಿರಲಿಕ್ಕೆ. ಏನು ಇಲ್ಲದ ಇದ್ದರೂ ಕೂಡ, ಎಲ್ಲ ಇದ್ದರೂ ಕೂಡ, ಎಲ್ಲ ಇಲ್ಲಂಗಿದ್ರೂ ಕೂಡ, ಎಲ್ಲದರ ಮಧ್ಯದೊಳಗಿದ್ರೂ ಕೂಡ ನನಗೇನು ಹಾಗೆ ಅಂತ ತಿಳಿದವ. ಇದಕ್ಕೆ ಆತ್ಮಲಯ ಅಂತ ಹೇಳಿ. ಆತ್ಮಲಯ ಒಂದು ನಿಜದಿಂದ. ಹೌದು. ಅದಕ್ಕೆ ಯೋಗೀಶ್ವರಂಗಿ ದೇಹಾದಿ ಲಯ ಪ್ರಕಾರ ನಿರೂಪಣೆ. ಯೋಗಿ ಆದವ ಈ ರೀತಿಯಾಗಿ ಅವನ ಲಯವನ್ನು ಸಾಧನೆ ಮಾಡ್ತಾನೆ. ಹೌದು, ಅವನಿಗೆ ಎಲ್ಲಿದ್ದರೂ ಕೂಡ ಅವನು ಇದ್ದು ಇಲ್ಲದಂಗೆ ಇರ್ತಾನೆ. ಯಾಕಂದರೆ ಎಲ್ಲದರ ಲಯ ಆಗೈತಿ ಅಂತ. ಯೋಗೀಶ್ವರಂಗಿ ದೇಹಾದಿ ಲಯ ಪ್ರಕರಣ ಸಕಲ ಸಾಧು ಸಂತ